नमतां कल्पवृक्षाय नमतां कामधेनवे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇದು 2 ದಿವಸದಿಂದ ಲಾಗ್ ಆಗಿರೋದು ನೋಡ್ರಿ. ಸೋಮವಾರ ಮತ್ತು ಮಂಗಳವಾರದ ದಿನಾನ ಹೆಂಗಿತ್ತಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಭಾಳ ಜನ ಚಕ್ಲಿ ರೆಸಿಪಿ ತೋರಿಸ್ರಿ ಅಕ್ಕ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ರೆಡಿ ಮಾಡಬೇಕು ಅಂತ ಕೇಳಾಕತ್ತಿದ್ರಿ. ಚಕ್ಲಿ ರೆಸಿಪಿನೂ ನಾನು ಶೇರ್ ಮಾಡಿದ್ದೀನಿ ನೋಡ್ರಿ. ಪೂರ್ತಿ ಇಡುವ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇವತ್ತು ನಾಷ್ಟಕ್ಕೆ ನಾನು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತಿದ್ದೆ ರೀ. ನಮ್ಮ ಮನೆಯವ್ರಿದ್ರೆ ಬ್ರೆಡ್ ಉಪ್ಪಿಟ್ಟು ಮಾಡಿ ಕೊಡು ಅಂತಂದ್ರೆ ಅವ್ರಿಗೆ ಜಾಸ್ತಿ ಇಷ್ಟ ಆಗುದ್ರಿ. ಫಸ್ಟ್ ಎಲ್ಲ ಜಾಸ್ತಿ ಮಾಡಿ ಕೊಡ್ತಿದ್ದೆ ಅಂದ್ರೆ ಮನೆಗೆಲ್ಲ ಗೆಸ್ಟ್ ಬಂದಾಗ ಅವಾಗ ಬ್ರೆಡ್ ಜಾಸ್ತಿ ತೊಗೊಂಬರ್ತಿದ್ರು, ಖರ್ಚು ಆಗ್ತಿತ್ತಿಲ್ಲ. ಹಂಗಾಗಿ ನಾನು ಬ್ರೆಡ್ ಉಪ್ಪಿಟ್ಟು ಮಾಡಿ ಕೊಡ್ತಿದ್ದೆ. ಇವತ್ತಿದ್ರೆ ಬ್ರೆಡ್ ಉಪ್ಪಿಟ್ಟು ಮಾಡಂತ ನಮ್ಮ ಮನೆಯವ್ರು ಅಂದ್ಕೂಡಲೇ ಅದನ್ನೇ ರೆಡಿ ಮಾಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ನಿನ್ನೆ ನಾನು ಬಂದ್ ತೊಗೊಂಬರ್ರಿ ಅಂತ ಹೇಳಿದ್ದೆ. ಅವರು ಬ್ರೆಡ್ ತೊಗೊಂಬಂದಾರು. ಆ್ಯಕ್ಚುಲಿ ನಾನು ಮಸ್ಕಾ ಬಂದ್ ಮಾಡ್ಬೇಕಂತ ಭಾಳ ದಿವಸದಿಂದ ಅನ್ನಕಂತಿದ್ದೆ. ಇವತ್ತ ಮಾಡೋಣ ಅಂತೇಳಿ ನಮ್ಮ ಮನೆಯವ್ರಿಗೆ ಬಂದು ಹೇಳಿದ್ದೆ. ಅವರು ಬ್ರೆಡ್ ತೊಗೊಂಡು ಬಂದಾರು. ಹಂಗಾಗಿ ಬ್ರೆಡ್ ಉಪ್ಪಿಟ್ಟು ಮಾಡಂತಂದ್ರು, ಅದನ್ನೇ ರೆಡಿ ಮಾಡಾಕಂತೀನಿ ನೋಡ್ರಿ. ಈಗಿದ್ರೆ ಸ್ವಲ್ಪ ಸೌಂತಿಕಾಯಿನೂ ಕೊಡೋದು ನಾಷ್ಟಕ್ಕಂತ ಹೇಳಿ ಅಂದ್ರೆ ನೆನಪಾಗ್ಬಿಡ್ತೀನಿ ಹಂಗೆ. ಅದಕ್ಕೆ ಡೈಲಿ ಸ್ವಲ್ಪ ಹೆಲ್ದಿ ಆಗಿರಲಿ ಅಂತ ಏನಾದರೂ ಮಾಡ್ತಾ ಇರ್ತೀನಿ. ನಡು ಒಂದು ಸ್ವಲ್ಪ ದಿವಸ ಬಿಟ್ಟಿದ್ದೆ, ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನು ಸಲಾಡ್ ಎಲ್ಲ ಮಾಡಕ್ಕೆ ಹೋಗಿಲ್ಲ. ಬರೀ ಸೌತೆಕಾಯಿ ಅಷ್ಟೇ ಕಟ್ ಮಾಡಿ ಇಟ್ಟಿದ್ದೀನಿ. ಅಂದ್ರೆ ನಮ್ಮ ಮನೆಯವರು ನಾನು ಅಷ್ಟೇ ತಿನ್ನೋದು, ತನ್ನೋದು ತಿನ್ನಂಗಿಲ್ಲ ರೀ. ಅಂದ್ರೆ ಮಕ್ಕಳಿಗೆ ಇಷ್ಟ ಆಗಂಗಿಲ್ಲಲ್ಲ, ಅದಕ್ಕಾಗಿ ನಮ್ಗೆ ಅಷ್ಟನ ಸೌತೆಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ. ಅಂದರೆ ಡೈಲಿ ಬೆಳಿಗ್ಗೆ ಮಧ್ಯಾಹ್ನ ಸ್ವಲ್ಪ ಸೌತೆಕಾಯಿ, ಕ್ಯಾರೆಟ್ ಆ ಥರ ತಿನ್ನೋದು ಒಳ್ಳೇದಲ್ರಿ. ಹಾಗಾಗಿ ಈಗಿದ್ರೆ ಸೌತೆಕಾಯಿನೂ ಕಟ್ ಮಾಡಿಬಿಟ್ಟು ಈಗ ಬ್ರೆಡ್ ಉಪ್ಪಿಟ್ಟು ಮಾಡೋಕ್ಕೆ ಉಳ್ಳಾಗಡ್ಡಿ ಟೊಮೊಟೊ ಕಟ್ ಮಾಡಿಬಿಟ್ಟು ಬ್ರೆಡ್ ಎಲ್ಲ ಈ ಥರ ಕೈಲೇ ಮುರ್ಕೊಂಬಿಡ್ಬೇಕ್ರಿ. ಬ್ರೆಡ್ ಅಂತೂ ಫ್ರೆಶ್ ಆಗಿ ಇರಂಗಿಲ್ಲ, 2-3 ದಿವಸ ಮಾಡಿ ಇಟ್ಟಿರ್ತಾರೋ. ಅಂದ್ರೆ ನಾವು ತರಬೇಕಂದ್ರೆ ಅಷ್ಟು ಆಗೇ ಇರ್ತೈತ್ರಿ. ಅಷ್ಟು ಫ್ರೆಶ್ ಇರ್ಲಿಕ್ಕಂದ್ರೆ ಟೇಸ್ಟ ಬರಂಗಿಲ್ಲ. ಆದರೆ ಏನು ಮಾಡೋದು, ನಮ್ಮ ಮನೆಯವರು ತಂದಿದ್ರೆ ಬ್ರೆಡ್ ಉಪ್ಪಿಟ್ಟು ಮಾಡೋಣ ಅಂತೇಳಿ ಈ ಕಡೆ ಬ್ರೆಡ್ ಎಲ್ಲ ಮುರಿದಿಟ್ಬಿಟ್ಟು ಶೇಂಗಾನೂ ಹುರಿಯಾಕಂತೀನಿ ನೋಡ್ರಿ. ಶೇಂಗಾ ಮತ್ತು ಸ್ವಲ್ಪ ಸನ್ಫ್ಲವರ್ ಸೀಡ್ಸನ್ನು ಹುರಿದ್ಬಿಟ್ಟು ಪುಡಿ ಮಾಡಿ ಬ್ರೆಡ್ ಉಪ್ಪಿಟ್ಟಿಗೆ ಸೇರ್ಸೋಣ ಅಂತೇಳಿ. ಶೇಂಗಾನೂ ಹಾಕ್ತಿದ್ನಿ ನಾನು. ಹಂಗಾಗಿ ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ನು ಹಾಕಿದ್ರೆ ಆಯಿತು. ನೆನಪಾಯ್ತಾ? ಆ್ಯಕ್ಚುಲಿ ಇದು ಬಂದುಬಿಟ್ಟು ಒಂದು 5-6 ದಿವಸ ಆಯ್ತು ರೀ ನಿಮ್ಮ ಸಂಗಟ ಶೇರ್ ಮಾಡ್ಕೊಳಕ್ಕನ ಆಗಿದ್ದಿಲ್ಲ. ಅಂದರೆ ನಾವು ಇಲ್ಲಿ ಲೋಕಲ್ ತೊಗೊಳಕ್ಕೆ ಹೋದಾಗ 180 ರೂಪಾಯಿ 1/4 kg ಕೊಡ್ತಾರೆ. ನಾವು ಆನ್ಲೈನ್ದಾಗ ತರಿಸಿದಾಗ ಒಂದು 350 ರೂಪಾಯಿನ ಆ ಥರ ಬೀಳುತ್ತೆ 1 kgಗೆ ರೀ. ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಎರಡೂ ಒಟ್ಟಿಗೆ ತರಿಸ್ಬಿಟ್ರೆ ಇನ್ನೂ ಕಮ್ಮಿ ಆಗ್ತಿತ್ತು. ಆದರೆ ನನಗೆ ಗೊತ್ತಾಗಲಿಲ್ಲ ರೀ. ಮತ್ತದು ಇದು ತರಿಸ್ದಾದ್ಮೇಲೆ ಗೊತ್ತಾಯಿತು ಆ ಥರ ಅದು ಕಾಂಬೋ ಇದು. ಆದರೆ ಮತ್ತೆ ಪಂಪ್ಕಿನ್ ಸೀಡ್ಸ್ ಒಂದು ತರಿಸ್ಬೇಕಾಗೈತಿ. ನಾವು ನುಗ್ಗೆಕಾಯಿ ಸೊಪ್ಪು ಚಟ್ನಿ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಸ್ವಲ್ಪ 100 ಗ್ರಾಮ್ ಅಷ್ಟು ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ಹಾಕಿಬಿಟ್ರೆ ಇನ್ನಷ್ಟು ಹೆಲ್ದಿಯಾಗಿರ್ತೈತಲ್ರಿ. ಹಾಗಾಗಿ ಈಗಿದ್ರೆ ಅದನ್ನು ಸ್ವಲ್ಪ ಹುರಿದ್ಬಿಟ್ಟು ಯೂಸ್ ಮಾಡಬೇಕ್ರಿ. ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಹಂಗೆ ಹುರಿದು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿಬಿಟ್ಟು ಅಂದ್ರೆ ಸ್ವಲ್ಪ 1-2 ಹನಿ ನೀರು ಮತ್ತು ಒಂಚೂರು ಉಪ್ಪು ಹಾಕಿ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತಿನ್ನೋ ಮುಂದಾಗ ಟೇಸ್ಟ್ ಸಖತ್ತಾಗಿರುತ್ತೆ. ಅಂದರೆ ಹೊರಗಡೆದು ಕುರ್ಕುರಿ, ಚೀಪ್ಸ್ ಆ ಥರ ಕೊಡೋಕ್ಕಿಂತ ಸ್ವಲ್ಪ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಆ ಥರ ಕೊಟ್ಟಾಗ ಅದ್ರೊಳಗೆ ಫೈಬರ್ ಮತ್ತು ನಾರಿನಾಂಶ ಎಲ್ಲ ಜಾಸ್ತಿ ಇರುತ್ತಲ್ರಿ. ಹಂಗಾಗಿ ಆದಷ್ಟು ನಾವು ತಾಯ್ದಿರಾದವರು ಏನಾದರೂ ಒಂದು ನೋಡಿಬಿಟ್ಟು ಕೊಡಬೇಕಾಗುತ್ತಲ್ರಿ. ಅಂದರೆ ನಾವು ತಿಳ್ಕೊಂಡು ಮಕ್ಕಳಿಗೆ ಕೊಟ್ಟಾಗ ಮಕ್ಕಳ ಆರೋಗ್ಯನೂ ಚಲೋ ಇರುತ್ತೆ. ಮತ್ತು ನಾವು ಅದನ್ನೇ ತಿಂತೀವಲ್ಲ, ಹೆಲ್ದಿಯಾಗಿನೂ ಇರ್ತೀವಿ. ಮನುಷ್ಯಾಗ್ರಿ ನಾರಿನಾಂಶ ಆಗಲಿ ಮತ್ತು ಪ್ರೋಟೀನ್ ಆಗಲಿ ಕಮ್ಮಿ ಇದ್ದಾಗ ಏನೈತಲ್ಲ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಮತ್ತು ಮೈ ಭಾರ, ಡೈಜೆಷನ್ ಆಗಲ್ಲ, ಆ ಥರ ಎಲ್ಲ ದೊಡ್ಡವ್ರಿಗೆ ಆಗಲಿ ಸಣ್ಣವ್ರಿಗೆ ಆಗಲಿ ಆ ಥರ ಪ್ರಾಬ್ಲಮ್ ಕಾಡ್ತಾ ಇರ್ತೈತಿ. ಆದಷ್ಟು ಸ್ವಲ್ಪ ಇದ್ದಿದ್ರೊಳಗನೆ ಇವಾಗಂತೂ ಎಲ್ಲನೂ ಗೊಬ್ಬರ ಆ ಥರ ಎಲ್ಲ ಹಾಕಿ ಔಷಧ ಹಾಕಿ ಬೆಳೆಸ್ತಾರೆ. ನೋಡಿಬಿಟ್ಟು ಸ್ವಲ್ಪ ಇದ್ದಿದ್ರೊಳಗನೆ ಮಾಡ್ಕೊಂಡು ತಿನ್ನೋದು ಒಳ್ಳೆಯದಲ್ರಿ. ಈಗ ಅದನ್ನು ಶೇಂಗಾ ಮತ್ತು ಸನ್ಫ್ಲವರ್ ಸೀಡ್ಸ್ನು ಹುರಿದು ಸ್ವಲ್ಪ ತರಿಯಾಗಿ ಪುಡಿ ಮಾಡಿ ಇಟ್ಟಿದ್ದೀನಿ ರೀ. ಈ ಕಡೆ ಬ್ರೆಡ್ ಉಪ್ಪಿಟ್ಟು ಮಾಡೋಕೆ ಏನೈತಿಲ್ಲ, ಒಗ್ಗರಣೆ ಜೀರಿಗೆ, ಸಾಸ್ವೆ ಮತ್ತು ಇಂಗು, ಕರ್ಬೇವಿನ ಸೊಪ್ಪು, ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕಿ ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಆಮ್ಚೂರು ಪುಡಿ ಮತ್ತು ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗ ಸ್ವಲ್ಪ ಗರಂ ಮಸಾಲನೂ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಟೊಮೊಟೊನೂ ಹಾಕಿ ಟೊಮೊಟೊ ಸ್ವಲ್ಪ ಮೆತ್ತಗಾದ್ಮೇಲೆ, ಅಂದ್ರೆ ಜಾಸ್ತಿ ಎಲ್ಲ ಮೆತ್ತಗೆ ಮಾಡ್ಕೋಬಾರ್ದು,
ಸ್ವಲ್ಪ ಮೆತ್ತಗಾದ್ಮೇಲೆ ಒಂಚೂರು ನೀರು ಹಾಕಬೇಕು ರೀ. ಅಂದ್ರೆ ಒಗ್ಗರ್ನಿಗೆ ಸ್ವಲ್ಪ ಅದು ಡ್ರೈ ಇತ್ತಂದ್ರೆ ಸರಿಯಾಗಿ ಹತ್ತಂಗಿಲ್ಲ. ಆ್ಯಕ್ಚುಲಿ ಬೇಕಂದ್ರೆ ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ನೂ ಯೂಸ್ ಮಾಡ್ಬೋದು. ಇನ್ನಷ್ಟು ಟೇಸ್ಟಾಗಿನೂ ಆಗುತ್ತೆ ಮತ್ತು ಹೆಲ್ದಿಯಾಗಿನೂ ಇರುತ್ತಲ್ಲ. ಅಂದ್ರೆ ಮಕ್ಳಿಗೆ ಬ್ರೆಡ್ ಅಂದರೆ ಇಷ್ಟ ಆಗುತ್ತೆ, ಆದರೆ ತರಕಾರಿ ತಿನ್ನೋಕೆ ಒಲ್ಲೆ ಅಂತಾರಲ್ಲ, ಅವಾಗ ಈ ಥರ ಏನಾದರೂ ಒಂದು ಸ್ವಲ್ಪ ಮಾಡಿಕೊಟ್ರೆ ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಈಗ ಅದು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಮುರಿದಿಟ್ಟಿದ್ದೆ ಬ್ರೆಡ್ ಮತ್ತು ಶೇಂಗಾ ಮತ್ತು ಸನ್ಫ್ಲವರ್ ಸೀಡ್ಸನ್ನು ಪುಡಿ ಮಾಡಿ ಇಟ್ಟಿದ್ದೆ. ಅದನ್ನೂ ಹಾಕಿ ಚಲೋತ್ನಾಗ ಅಂದ್ರೆ ಅವ್ನು ಮಿಕ್ಸ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಮತ್ತು ನಿಂಬೆಹಣ್ಣು ಹಾಕಿಬಿಟ್ರೆ ಬ್ರೆಡ್ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿರಿ. ಟೇಸ್ಟ್ ಮಸ್ತ್ ಇರೋದ್ರಿ. ಆ್ಯಕ್ಚುಲಿ ಸ್ಯಾಂಡ್ವಿಚ್ ಮಾಡ್ಬೇಕಂತ ನಾನು ಅಂದ್ಕೊಂಡ್ಬಿಟ್ರೆ ನಮ್ಮ ಮನೆಯವ್ರಿಗೆ ಈ ಥರ ಇಷ್ಟ ಆಗುತ್ತಲ್ಲ, ಹಂಗಾಗಿ ಅವ್ರು ಇದೇ ಮಾಡಂತಂದ್ರು. ಅದಕ್ಕಾಗಿ ರೆಡಿ ಮಾಡಿದೆ ನೋಡಿರಿ. ಮಸ್ತ್ ಆಗುತ್ತೆ ಟೇಸ್ಟ್. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಆಲ್ಮೋಸ್ಟ್ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ ರೀ. ನಾನಂತೂ ಫಸ್ಟ್ ಜಾಸ್ತಿ ಮಾಡ್ತಿದ್ದೆ, ಇತ್ತೀಚೆಗೆ ಕಮ್ಮಿ ಮಾಡಿದೆ. ಯಾಕಂದರೆ ಬ್ರೆಡ್ ಎಲ್ಲ ಜಾಸ್ತಿ ತರಕ್ಕೆ ಹೋಗಂಗಿಲ್ಲಲ್ಲ, ಹಾಗಾಗಿ. ಮತ್ತು ನಮ್ಮ ಮನೆಗೆ ಈಗ ಗೆಸ್ಟ್ನೂ ಜಾಸ್ತಿ ಬರೋಂಗಿಲ್ಲ, ಅದಕ್ಕಾಗಿ ನಾನು ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ ರೀ. ಈಗಿದ್ರೆ ನಮ್ಮ ಮನೆಯವ್ರಿಗೆ ಪ್ಲೇಟ್ ರೆಡಿ ಮಾಡಿಬಿಟ್ಟು ಕೊಟ್ಟೆ ನೋಡಿರಿ. ನನ್ನ ಪ್ಲೇಟು ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ತಾನು ಸೌತಿಕಾಯಿ ಥರ ತಿನ್ನಂಗೆ ಇಲ್ಲ ರೀ. ಬೆಳಿಗ್ಗೆ ನಾಷ್ಟ ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡಿದೆ ರೀ. ಆ್ಯಕ್ಚುಲಿ ತಾನು ಮೊಬೈಲ್ ಒಯ್ದಿಲ್ಲ, ರೆಸಿಪಿ ಮಾಡಿದ್ದೆ 2, ಆದರೆ ವಿಡಿಯೋನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ರೀ. ಯಾಕಂದ್ರೆ ಮೊಬೈಲ್ ಇದ್ದಿತ್ತಿಲ್ಲಲ್ಲ, ಅಂದರೆ ವಿಡಿಯೋ ಮಾಡೋಕ್ಕಾಗಿತ್ತಿಲ್ಲ. ಇವತ್ತು ಹೊಸದಾಗಿ ಒಂದು ರೆಸಿಪಿನ ಟ್ರೈ ಮಾಡಿದ್ದು. ಅಂದರೆ ಮಸ್ಕ ಬಂದ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ರಿ. ಆದರೆ ಬ್ರೆಡ್ಡಿಂದನೇ ಏನಾದರೂ ಒಂದು ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನೂ ರೆಡಿ ಮಾಡಿದ್ದೆ ರೀ. ಅಂದರೆ ಬ್ರೆಡ್ ಸ್ವಲ್ಪ ತುಪ್ಪೊಳಗೆ ಶಾಲೋ ಫ್ರೈ ಅಥವಾ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ಟು ಈ ಥರ ಒಂದು ಬಾದಾಮಿ ಹಾಲು ಸ್ವಲ್ಪ ಅದಕ್ಕೆ ಬ್ರೆಡ್ಡನ್ನು ಮುರಿದು ಹಾಕಿಬಿಟ್ಟು ಕುದಿಸ್ಬಿಟ್ರೆ ಆಯಿತು. ಆಮೇಲೆ ಬ್ರೆಡ್ ಏನು ನಾವು ಶಾಲೋ ಫ್ರೈ ಮಾಡಿರ್ತೀವಲ್ರಿ, ತುಪ್ಪ ಹಾಕಿಬಿಟ್ಟು ಅದ್ರ ಮೇಲೆ ಅದನ್ನ ಹಾಕೊಂಡು ತಿಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿರಿ. ತಾನು ಇದ್ರೆ ಇನ್ನಷ್ಟು ಮಾಡ್ಬೇಕಿಲ್ಲ ಮಮ್ಮಿ, ಟೇಸ್ಟ್ ಮಸ್ತ್ ಆಗೈತೆ ಅಂತ ಹಾಕತ್ತಿದ್ಲು. ಅಂದರೆ ಸಿಂಪಲ್ ಆಗಿದ್ರೂ ಟೇಸ್ಟ್ ಮಾತ್ರ ಸ್ವೀಟ್ ತಿನ್ಬೇಕು ಅನ್ನಿಸ್ದಾಗ ಆ ಥರ ಮಾಡಿ ತಿನ್ಬೋದು ನೋಡಿರಿ. ಮಧ್ಯಾಹ್ನ ಊಟಕ್ಕಿದ್ರೆ ಬ್ರೆಡ್ ಸ್ವೀಟ್ ಮತ್ತು ಆಲೂ ರೈಸ್ ಮಾಡಿದ್ದೆ ರೀ. ತಾನು ಇದ್ರೆ ಹಪ್ಪಳನೂ ಫ್ರೈ ಮಾಡಾಕತ್ತೀವಿ ನೋಡಿರಿ. ನನ್ನ ಮಗಳಿಗೆ ಮಗ ಆಗಲಿ ಮಗಳಾಗಲಿ ಅವರಿಗೆ ಮಸಾಲೆ ರೈಸ್ ಇದ್ಬಿಟ್ರೆ, ಆಲೂ ರೈಸ್ ಇದ್ಬಿಟ್ರೆ ಹಪ್ಪಳ ಮಾತ್ರ ಕಂಪಲ್ಸರಿ ಬೇಕಾ ನೋಡಿರಿ. ಮಧ್ಯಾಹ್ನ ಊಟಕ್ಕಿದ್ರೆ ಏನು ರೈಸ್ ಮಾಡಿದ್ದಿಲ್ಲ, ಅದನ್ನೇ ಇತ್ತ. ಹೀಗಾಗಿ ಅಡುಗೆನೂ ಏನು ಮಾಡೋಕ್ಕೆ ಹೋಗಲಿಲ್ಲ ರೀ. ಇವತ್ತು ರಾಗಿ ಇಡ್ಲಿ ಮಾಡೋಣ ಅಂತೇಳಿ ರಾಗಿನ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ರೀ. ಅಂದರೆ 3 ಬಟ್ಲಷ್ಟು ರಾಗಿ ತೊಗೊಂಡ್ರೆ 1 ಬಟ್ಲಷ್ಟು ಉದ್ದಿನಬೇಳೆ, 2 ಚಮಚದಷ್ಟು ಮೆಂತ್ಯನ ಹಾಕಿಬಿಟ್ಟು 7ರಿಂದ 8 ತಾಸು ನೆನೆಸಿಡ್ಬೇಕು ರೀ. ಆಮೇಲೆ ಸ್ವಲ್ಪ ನೀರು ಹಾಕಿ ಗಟ್ಟಿನೇ ರುಬ್ಕೋಬೇಕು, ಭಾಳ ಅಳಸ್ ಮಾಡೋಕ್ಕೆ ಹೋಗಬಾರ್ದು ರೀ. ಅಂದರೆ ನಾವು ಇಡ್ಲಿ ಮಾಡ್ತೀವಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿನೇ ರುಬ್ಕೊಂಡ್ಬಿಟ್ರೆ ಬೆಸ್ಟ್ ಆಗಿರುತ್ತೆ ರೀ. ಇಡ್ಲಿ ಮಾತ್ರ ಸಖತ್ತಾಗಿ ಬರ್ತಾವ್ರಿ. ಅಂದರೆ ರವಾ ಇಡ್ಲಿಕ್ಕಿಂತ ರಾಗಿ ಇಡ್ಲಿ ಬೆಸ್ಟ್ ಅನ್ಸುತ್ತೆ ರೀ. ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ. ನಮ್ಮ ಮಂದಿಗಂತೂ ಮುದ್ದೆ ತಿನ್ನೋಕ್ಕಾಗಂಗಿಲ್ಲ, ಅದಕ್ಕಾಗಿ ನಾನು ರಾಗಿಯಿಂದ ಇಡ್ಲಿ ರೆಡಿ ಮಾಡಾಕಂತೀನಿ ನೋಡಿರಿ. ಇಡ್ಲಿ ದೋಸೆ ಎರಡೂ ಮಾಡ್ಬೋದು ಈ ಹಿಟ್ಟಿಲೆ ರೀ. ಅಂದರೆ 3 ಬಟ್ಲ ನಾವು ರಾಗಿ ಮತ್ತು 1 ಬಟ್ಲಷ್ಟು ಉದ್ದಿನಬೇಳೆ ಮತ್ತು 2 ಚಮಚದಷ್ಟು ಮೆಂತ್ಯ ಹಾಕಿ 7ರಿಂದ 8 ತಾಸು ನೆನೆಸಿ ರಾತ್ರಿ ರುಬ್ಬಿ ಇಟ್ಬಿಟ್ರೆ ಆಯಿತು. ಬೆಳಿಗ್ಗೆ ದೋಸೆ ಮತ್ತು ಇಡ್ಲಿ ಯಾವುದಾದ್ರೂ ಮಾಡ್ಬೋದು ರೀ. ನೀವು ಖಂಡಿತ ಟ್ರೈ ಮಾಡಿರಿ, ಭಾಳ ಮಸ್ತ್ ಬರ್ತಾವೆ. ಇದ್ರೆ ಅದನ್ನು ಹಿಟ್ಟು ರೆಡಿ ಮಾಡಿಬಿಟ್ಟು ಒಂದು ಎಕ್ಸ್ಪೆರಿಮೆಂಟ್ ಅಂತ ಅನ್ಬೋದು. ಒಟ್ಟಿನಲ್ಲಿ ನನಗೆ ಏನಂತಾರೆ ಮಿಲೆಟ್ ಮಿಕ್ಸ್ ಹಿಟ್ಟು ಬೇಕಾಗಿತ್ತು ರೀ. ಅಂದರೆ ಹೊರಗಡೆಯಿಂದ ತರಿಸ್ಬಹುದು, ಆದರೆ ಅದು ಏನಂತಾರೆ ಇಲೆಕ್ಟ್ರಿಕ್ ಓನ್ ಒಳಗೆ ಅದನ್ನ ಹೀಟ್ ಮಾಡಿ ಪುಡಿ ಮಾಡ್ತಾರಲ್ಲ, ಆ ಥರ ನನಗೆ ಇಷ್ಟ ಇಲ್ಲರಿ. ಯಾಕಂದರೆ ಅದು ಜಾಸ್ತಿ ಹೀಟ್ ಆದಾಗ ಅದರೊಳಗಿನ ಪೋಷಕಾಂಶ ಎಲ್ಲ ಸಾಯ್ತಾವತ್ತೆ, ಆ ಥರ ನನ್ನ ಕಲ್ಪನೆ. ಬಟ್ ಅದ್ರ ಬಗ್ಗೆ ಏನು ನಾಲೆಜ್ ಇಲ್ಲ, ಅದಕ್ಕಾಗಿ ನಾನೇ ಹಿಟ್ಟನ್ನು ರೆಡಿ ಮಾಡಬೇಕಂತ ರಾಗಿನ ಬೆಳಗ್ಗೆನೇ ನೆನೆಸಿಟ್ಟಿದ್ದೆ ರೀ. ಅದನ್ನ ಮೊಳಕೆ ಬರಿಸಿ ಮತ್ತು ತೊಳೆದು ಒಣಗಿಸಿ ಅದನ್ನ ಅಂದರೆ ನೆಳ್ಳಗನ ಒಣಗಿಸ್ಬೇಕು ರೀ. 2 ದಿವಸ 1 ದಿವಸ ಬಿಸಿಲಿಗೆ ಇಟ್ಟು ಸ್ವಲ್ಪ ಬಿಸಿ ಮಾಡಿ ಹಿಟ್ಟು ಮಾಡ್ಸಕ್ಕೆ ಬರುತ್ತೆ. ಅದಕ್ಕೆ ಏನೇನು ಹಾಕ್ತೀನಿ ಅಂತೇಳಿ ನಾನು ಮಾಡೋ ಮುಂದಾಗ ಶೇರ್ ಮಾಡ್ಕೊತಿದ್ರಿ. ಅಂದರೆ 1 ವಾರ ಆದರೂ ಬೇಕು. ಅಂದರೆ ಅವು ಸ್ವಲ್ಪ ನೆಳ್ಳಗನ 2 ದಿವಸ ಒಣಗಿಸಿ 1 ದಿವಸ ಬಿಸಿಲಿಗೆ ಇಟ್ಟು ಆಮೇಲೆ ಅದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಹಿಟ್ಟು ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ರೀ. ಅಂದರೆ ನಂಗೆ ಇತ್ತೀಚೆಗೆ ರಾತ್ರಿ ಊಟ ಮಾಡಿಬಿಟ್ರೆ ಡೈಜೆಷನ್ ಆಗಲ್ಲಾಗೈತಿ ಮತ್ತು ನಿದ್ದೆನೂ ಸರಿ ಬರೋಂಗಿಲ್ಲ ರೀ. ಅದಕ್ಕಾಗಿ ನಮ್ಮ ದೇಹಕ್ಕೆ ಪ್ರೋಟೀನ್ ಫೈಬರ್ ಎಲ್ಲ ಮುಖ್ಯ ಅಲ್ರಿ. ಹಾಗಾಗಿ ನಾನು ಪ್ರೋಟೀನ್ ಫೈಬರ್ ಇರೋ ಥರ ಐಟಮ್ನ ರೆಡಿ ಮಾಡೋದಂತೇಳಿ ನನ್ನದೇ ಆದ ಒಂದು ಪ್ಲ್ಯಾನ್ ಒಳಗೆ ಇದ್ದೀರಿ. ನೋಡೋಣ
ಯಾವ ಥರ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದನ್ನೆಲ್ಲ ಮೊಳಕೆ ಹಾಯಿಸಿ ಒಣಗಿಸ್ಬಿಟ್ಟು ಮಾಡೋದಂತ ಅಂದ್ಕೊಂಡಿದ್ದೀನಿ ರೀ. ಅಂದರೆ ಹೊರಗಡೆ ಸಿಗುತ್ತೆ ಮೊಳಕೆ ಹಾಯಿಸಿ ಹಿಟ್ಟು ಮಾಡಿಸಿದ್ದು. ಆದರೆ ಅವರು ಡಿಹೈಡ್ರೇಟ್ ಅಂದರೆ ಎಲೆಕ್ಟ್ರಿಕ್ ಮಷಿನ್ ಒಳಗೆ ಹೈಡ್ರೇಟ್ ಮಾಡಿ ಅಂದರೆ ನೀರಿನ ಅಂಶ ಎಲ್ಲ ಹೋಗಿಸಿ ಪುಡಿ ಮಾಡಿ ಕೊಡ್ತಾರೆ. ಅದು ನನಗೆ ಇಷ್ಟ ಇಲ್ಲ. ಅದಕ್ಕಾಗಿ ನಾನು ಮನ್ಯಾಗನ ರೆಡಿ ಮಾಡ್ಕೊಳಕಂತಿದ್ರೆ ಕೆಲವೊಂದು 10-15 ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟು ಮಾಡಿಸ್ಬೇಕಂತೇಳಿ ಅದು ಮುದ್ದೆ ಅಥವಾ ಗಂಜಿ ಬೆಳಗ್ಗೆ ರಾತ್ರಿ ಆ ಥರ ಮಾಡ್ಕೊಂಡು ಕುಡಿಬೋದು. ಅಂದರೆ ಮಕ್ಕಳಿಗಾಗಲಿ ದೊಡ್ಡವ್ರಿಗೆ ಆಗಲಿ ಭಾಳ ಬೆಸ್ಟ್ ಆಗಿರುತ್ತಂತ ಅಂದ್ಕೊಂಡಿದ್ದೀನಿ ರೀ. ಅಂದರೆ ಪ್ರೋಟೀನ ಫೈಬರ್ ಇರೋ ಎಲ್ಲ ಪದಾರ್ಥಗಳನ್ನು ಹಾಕಿಬಿಟ್ಟು ಹಿಟ್ಟು ಮಾಡಿಸೋಂತ ಅಂದ್ಕೊಂಡಿದ್ದೀನಿ ರೀ. ಮಾಡೋ ಮುಂದಾಗ ನಿಮ್ಮ ಸಂಗಟು ಶೇರ್ ಮಾಡ್ಕೊತೀನಿ. ಮತ್ತು ಕೆಲವೊಬ್ಬರು ಕೆಲವೊಂದು ಕಮೆಂಟ್ಸ್ಗಳನ್ನು ಕೇಳಿದರು. ಅಂದರೆ ನಿನ್ನೆ ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದರು. ಅಂದರೆ ನಿಮ್ಮ ಊರಲ್ಲಿ ಸೈಟ್ ಐತೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ರಿ ಅಂತೇಳಿ. ಹೌದ್ರಿ, ಐತಿ, ಮಾಡಬೇಕಾಗೈತಿ. ಯಾಕಂದರೆ ನಮ್ಮನೆ ಅದು ಒಂದು ಇಷ್ಟು ಪ್ರಾಬ್ಲಮ್ಸ್ ಎಲ್ಲ ಅದಾವು. ಹಂಗಾಗಿ ಸೇಲ್ ಮಾಡಕ್ಕಂತೀವಿ. ನಾವು ಸೇಲ್ ಮಾಡ್ತೀವಿ ಅಂದಾಗ ಪಟ್ಟಂತ ಆಗಂಗಿಲ್ಲಲ್ರಿ, ಅದಕ್ಕೂ ಟೈಮ್ ಬೇಕಾಗುತ್ತೆ. ಮತ್ತು ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನೈತ್ರಿ ಅದನ್ನೂ ಶೇರ್ ಮಾಡಿರಿ ಅಂತ ಅಂದಿದ್ರು. ಸಿಕ್ಕಾಪಟ್ಟೆ ಅದಾವ್ರಿ, ಏನು ಮಾಡೋಕ್ಕಾಗಲ್ಲ. ಯಾವಾಗ ಪ್ಲ್ಯಾನ್ಸ್ ಎಲ್ಲ ಹಾಕಿರ್ತೀವಿ, ಬಟ್ ನಾವು ಅಂದ್ಕೊಂಡ ತಕ್ಷಣ ಯಾವ ಕೆಲಸ ಪಟ್ಟಂತೆ ಆಗಂಗಿಲ್ಲಲ್ರಿ. ಪ್ಲ್ಯಾನ್ಸ್ ಅದಾವು, ಒಂದೊಂದಾಗಿನೇ ನಾನು ನಿಮ್ಮ ಸಂಗತ ಶೇರ್ ಮಾಡ್ಕೊತೀನಿ. ಯಾಕಂದರೆ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಫ್ಯೂಚರ್ ಪ್ಲ್ಯಾನ್ ಅಂತೇಳಿ ಇದೇ ಇರೋದ್ರಿ. ಆದರೆ ಸಪೋರ್ಟಿವಾಗಿ ಯಾರಾದರೂ ಇರಬೇಕಂತ ಅನಿಸುತ್ತೆ. ಬಟ್ ಸಪೋರ್ಟ್ ಇರ್ಲಿಕ್ಕಂದ್ರೆ ಬೇಜಾರಂತ ಅನಿಸ್ತಿರ್ತೈತಿ. ಏನು ಮಾಡೋಕ್ಕಾಗಂಗಿಲ್ಲ. ನೋಡೋದ್ರಿ ನೆಕ್ಸ್ಟ್ ದಿನದೊಳಗೆ ಅದನ್ನು ನಿಮ್ಮ ಸಂಗತ ಶೇರ್ ಮಾಡ್ಕೋಬೇಕಂತೇಳಿ. ನಮ್ಮ ಊರಾಗ ಅಂದ್ರೆ ನಮ್ಮ ಊರು ಬಿಜಾಪುರಿಂದ ಒಂದು 14-15 ಕಿಲೋಮೀಟ್ರ್ ಆಗುತ್ತೆ. ಯಾರೆಲ್ಲ ನಮ್ಮ ಊರಿಂದ ಹಿಡಿಯೋ ನೋಡಾಕತ್ತೀರಿ ಅಂತೇಳಿ ಕಮೆಂಟ್ ಮಾಡಿರಿ. ಯಾಕಂದರೆ ಸೈಟ್ ಸೇಲ್ ಮಾಡ್ಬೇಕಂದೈತಿ. ಯಾಕಂದರೆ ಮಕ್ಕಳ ಎಜುಕೇಷನ್ ನಮ್ಮಲ್ಲಿ ಕೆಲವೊಂದು ಕಮಿಟ್ಮೆಂಟ್ ಎಲ್ಲ ಇದು ಇರ್ತಾವಲ್ರಿ. ಹಾಗಾಗಿ ಫಸ್ಟಿಗೆ ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ರಿ. ಹಾಗಾಗಿ ನೋಡೋಣ ಏನು ಮಾಡ್ಬೇಕಂದ್ರೆ ಕೆಲವೊಂದು ಸಲ ಗೊತ್ತಾಗಂಗಿಲ್ಲ, ಕನ್ಫ್ಯೂಸ್ ಒಳಗೇನೆ ಇದ್ದಿರ್ತೀವಿ. ಈಗಿದ್ರೆ ನಾನು ನೆಕ್ಸ್ಟ್ ಡೇ ನೋಡಿರಿ ಫಸ್ಟಿಗಿದ್ರೆ ರಾಗಿ ಇಡ್ಲಿ ಮಾಡಾಕಂತೀನಿ ನೋಡಿರಿ. ಅಂದರೆ ಹಿಟ್ಟು ನಿನ್ನೆ ರುಬ್ಬಿಟ್ಟಿದ್ದಲ್ರಿ, ಅಷ್ಟು ಮಸ್ತಾಗೆ ರೆಡಿ ಆಗಿತ್ತಲ್ರಿ. ಅಂದರೆ ನಾನು ಮಾತು ಹೇಳಿದ್ದೆ ಬೇರೆ ಮತ್ತು ಇಲ್ಲಿ ರೆಸಿಪಿ ತೋರಿಸ್ತಾ ಇರೋದೇ ಬೇರೆ. ಎರಡು ಒಟ್ಟಿಗೆ ಆಗಿಬಿಡ್ತಾವೆ ನೋಡಿರಿ. ರಾಗಿ ಹಿಟ್ಟಿಯನ್ನು ನಿನ್ನೆ ರುಬ್ಬಿಟ್ಟಿದ್ದಿಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಹಾಕಿಬಿಟ್ರಾಯ್ತು. ಸೋಡಾ ಗಿಡ ಏನು ಹಾಕೋದು ಬೇಕಾಗಿಲ್ಲ ರೀ. ಅಷ್ಟೇ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕಿ ಒಂದು 8-10 ನಿಮಿಷ ಕುದಿಸ್ಬಿಟ್ರಾಯ್ತು. ಇಡ್ಲಿ ರೆಡಿ ಆಗ್ತಾವ್ರಿ. ಈ ಕಡೆ ಚಟ್ನಿನೂ ರೆಡಿ ಮಾಡ್ಕೋಬೇಕು. ಮತ್ತು ಕೆಂಪು ಚಟ್ನಿ ಮಾಡಬೇಕಿತ್ತು ಅಂದ್ರೆ ಆರ್ಡ್ರ್ ಕೊಡಬೇಕಿತ್ತು. ಅದನ್ನು ಮೆಣಸಿನ್ಕಾಯಿ ತೊಳೆದು ಬಿಸಿನೀರು ಹಾಕಿ ನೆನೆಸಿಡ್ಬೇಕಾಗುತ್ತೆ ರೀ. ನಾನು ನಿನ್ನೆ ಎಲ್ಲ ಏನಂತ ರಾಗಿ ಮತ್ತು ಹೆಸರು ಎಲ್ಲನೂ ತೊಳೆದು ನೆನೆಸಿ ಮೊಳಕೆ ಕಟ್ಟಿ ಇಟ್ಟಿದ್ದೆ. ಆದರೆ ಹುರುಳಿಕಾಳು ಎಷ್ಟು ಜಲ್ದಿ ಮೊಳಕೆ ಬಂದಾವೆ ನೋಡಿರಿ. ಅಂದರೆ ಜಾಸ್ತಿನೂ ಬರಾಕ್ ಬಿಡಬಾರ್ದು, ಮೀಡಿಯಮ್ ಆಗಿ ಬಂದಾಗನೇ ಅವನ್ನ ನೆಳ್ಳಾಗನ ಒಣಗಿಸ್ಬೇಕ್ರಿ. ರಾಗಿ ಮತ್ತು ಸಜ್ಜಿ ಮೆಂತೆಯಿಂದ ಮೊಳಕೆ ಬಂದಿತ್ತಿಲ್ಲ ರೀ. ಹಾಗಾಗಿ ನಾನು ನಾಳೆ ಅದನ್ನ ತೆಗೆದ್ಬಿಟ್ಟು ಒಣಗಿಸೋಕೆ ಹಾಕಬೇಕು. ಈಗಿದ್ರೆ ಮೆಣಸಿನ್ಕಾಯಿ ಚಟ್ನಿ ಮಾಡೋದಂತ ಮೆಣಸಿನ್ಕಾಯಿ ತೊಳೆದು ಇಟ್ಟಿದ್ದೆ ಅಲ್ರಿ. ಅದಕ್ಕೆ ಕುದಿ ನೀರು ಹಾಕಿಬಿಟ್ಟು ಒಂದು 5-6 ತಾಸು ನೆನೆಸಿಡ್ಬೇಕ್ರಿ. ಅಂದರೆ ಬೆಳಿಗ್ಗೆ ನೆನೆಸಿಟ್ಟು ರಾತ್ರಿ ಮಾಡ್ಬೋದು, ಇಲ್ಲ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಮಾಡ್ಬೋದು ರೀ. ಕೆಂಪು ಚಟ್ನಿ ಏನು ಮಾಡ್ತೀನಲ್ರಿ ಅದನ್ನೇ ಮಾಡೋಕ್ಕೆ ಮೆಣಸಿನ್ಕಾಯಿ ನೆನೆಸಿಟ್ಟಿದ್ದು. ಈಗಿದ್ರೆ ನಾನು ಸಲಾಡ್ ರೆಡಿ ಮಾಡಾಕಂತೀನಿ ನೋಡಿರಿ. ಹುರುಳಿಕಾಳು ಏನು ನೆನೆಸಿಟ್ಟಿದೆ ಅಲ್ರಿ ಅದನ್ನೇ ಸ್ಟೀಮ್ ಒಳಗೆ ಅಂದರೆ ಸ್ಟೀಮ್ ಒಳಗಾದ್ರೂ ಕುದಿಸ್ಕೋಬೋದು. ಬೊಗೋಣಿಗೆ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸ್ಬೇಕು. ಅಂದರೆ ನೀರು ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ಕುದಿಸಿದ್ದನ್ನು. ಅದನ್ನು ಸೌತೆಕಾಯಿ, ಉಳ್ಳಾಗಡ್ಡಿ, ಟೊಮೊಟೊ, ಕುದಿಸಿರೋ ಶೇಂಗಾ, ಹುರುಳಿಕಾಳು, ಉಪ್ಪು, ಕಾಳು ಮೆಣಸು, ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಸಲಾಡ್ ರೆಡಿ ಆಗುತ್ತೆ ನೋಡಿರಿ. ಡೈಲಿ 1 ಬೌಲ್ ಆದ್ರೂ ತಿಂದ್ರೆ ಭಾಳ ಬೆಸ್ಟ್ ಆಗಿರುತ್ತೆ ನೋಡಿರಿ. ಅದನ್ನೂ ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಈ ಕಡೆ ಕಾಯಿ ಹೊಡೆದು ಕೊಬ್ಬರಿ ತೆಗೆದುಕೊಡ್ರಿ ಚಟ್ನಿ ಮಾಡೋಕ್ಕಂತ ಹೇಳಿದ್ದೆ. ಅವರು ಕೊಬ್ಬರಿ ತೆಗೆದು ಕೊಡಾಕತ್ತಿದ್ರು. ಇವತ್ತೇನು ಸಾಂಬಾರು ಅದೇನು ಮಾಡೋಕ್ಕೆ ಹೋಗಿಲ್ಲ ರೀ, ಬರೀ ಚಟ್ನಿ ಮತ್ತು ರಾಗಿ ಇಡ್ಲಿ ಅಷ್ಟೇ ಮಾಡಿದ್ದು. ಈ ಕಡೆ ನಾನು ಚಟ್ನಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಸ್ವಲ್ಪ ಪುಟಾಣಿ ಹಾಕಬೇಕು. ಅಂದರೆ ಹುರ್ಗಡ್ಲಿ ಅಂತೀವಲ್ರಿ, ಕೊಬ್ಬರಿ ಚಟ್ನಿಗೆ ಹಾಕಿಬಿಟ್ರೆ ಚಟ್ನಿ ಏನೈತಲ್ಲ ತಿಕ್ಕಾಗೆ ಬರುತ್ತೆ ಮತ್ತು ಟೇಸ್ಟ್ನೂ ಇರುತ್ತೆ ರೀ. ಹಾಗಾದ್ರೆ ಇಡ್ಲಿ ಎಷ್ಟು ಮಸ್ತಾಗೆ ಬಂದವು. ಆ್ಯಕ್ಚುಲಿ ಅನಿಸುತ್ತೆ ವಾರದಾಗ ಒಂದ್ಸಲ ಆದ್ರೂ ರಾಗಿ ಇಡ್ಲಿ ಮಾಡ್ಬೇಕಂತ ಹೇಳಿ. ನೀವು ಖಂಡಿತ ಟ್ರೈ ಮಾಡಿರಿ, ಭಾಳ ಸಾಫ್ಟಾಗಿ ಸಖತ್ತಾಗಿ ಬರ್ತಾವೆ. ಒಂದು ಟೈಮ್ ದೋಸೆ, ಒಂದು ಟೈಮ್ ಇಡ್ಲಿನೂ ಮಾಡ್ಬೋದು. ಒಂದ್ಸಲ ರುಬ್ಬಿ ಬಿಡ್ರಿ ರೀ. ಹಾಗಾದ್ರೆ ಎಷ್ಟು ಮಸ್ತಾಗಿ ಸಾಫ್ಟಾಗಿ ಬಂದವು ಮತ್ತು ಟೇಸ್ಟು ಸಖತ್ತಾಗಿರ್ತಾವೆ ರೀ. ನನ್ನ ಮಗಳಿಗೂ ಇಷ್ಟ ಆಯಿತು ರಾಗಿ ಇಡ್ಲಿ ರೀ. ಮತ್ತು ನಾವು 3 ಬೇಡ 4 ತಿಂದರೆ ಹೊಟ್ಟೆ ಫುಲ್ ಅಂತ ಅನ್ಸೋದ್ರಿ. ಇಡ್ಲಿ ಮಾಡಿದಾಗ ನಮ್ಮ ಮನ್ಯಾಗ ವಡೆ ಬೇಕಂತ ಅಂತಾರೋ. ಆದರೆ ಸ್ವಲ್ಪ ಎಣ್ಣಿನ ಪದಾರ್ಥ ಕಮ್ಮಿ ಮಾಡ್ಬೇಕಂತೇಳಿ ಮಾಡಿಲ್ಲ ರೀ. ಆದರೆ ತಿನ್ಬೇಕನ್ನೋ ಅನಿಸುತ್ತೆ. ಬಟ್
ಹೆಲ್ಪ್ ನೋಡಿಬಿಟ್ರೆ ಬೇಡಪ್ಪ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಅಂದ್ಕೊಂಬಿಟ್ಟು ಸುಮ್ಮನೆ ಆಗಕತ್ತಿದ್ದು ವಾದಿಸಿಂದ ಮಾಡಿಲ್ಲ ರೀ. ವಡೆ ಅಂದರೆ ಜಾಸ್ತಿ ಇಷ್ಟ ನಮ್ಮ ಮನ್ಯಾಗ ಎಲ್ಲರಿಗೂ, ಆದರೆ ಮಾಡೋಕ್ಕೆ ಹೋಗಿಲ್ಲ ರೀ. ಸ್ವಲ್ಪ ಹೆಲ್ದಿಯಾಗಿರಲಿ ಅಂತೇಳಿ ನಾನು ವೇಟ್ ಜಾಸ್ತಿ ಆಗಕತ್ತೈತಲ್ಲ, ಅದಕ್ಕಾಗಿ ಹೆಲ್ದಿನೇ ಟ್ರೈ ಮಾಡಾಕತ್ತಿದ್ದು. ನಮ್ಮ ಮನೆಯವ್ರಿಗೆ ಪ್ಲೇಟ್ ರೆಡಿ ಮಾಡಿಕೊಟ್ಟು ನನ್ನ ಪ್ಲೇಟು ರೆಡಿ ಆಯ್ತು ನೋಡಿರಿ. 3 ಇಡ್ಲಿ 1 ಬೌಲ್ ಸಲಾಡ್ ತಿಂದ್ಬಿಟ್ರೆ ಹೊಟ್ಟೆ ಅಂತೂ ಫುಲ್ ಟೈಟ್ ಆಗ್ಬಿಡೋತ್ರಿ. ಬೆಳಗ್ಗೆ ನಾಷ್ಟ ಮಾಡಿ ತನೂ ಕಾಲೇಜ್ಗೆ ಹೋಗಿಲ್ಲ, ಇವಾಗ ಬಂದ್ಲು ನೋಡ್ರಿ. ನಾನು ಇಷ್ಟೋ ತನಕ ಇಷ್ಟೆಲ್ಲ ಕೆಲಸ ಮಾಡಿದಂತೆ ತನ್ನೊಂದು ಮುಂದೆ ಹೇಳಾಕತ್ತಿದ್ದೆ. ಅಂದರೆ ಅರ್ಬಿ ತೊಗೊಂಡಿನಿ, ಫ್ರಿಜ್ಜೆಲ್ಲ ಡೀಪ್ ಕ್ಲೀನ್ ಮಾಡೀನಿ, ಖರ್ಚಿಕೆ ಮಾಡೀನಿ ಅಂತ ಎಲ್ಲ ಹೇಳಾಕತ್ತಿದ್ದೆ ರೀ. ಅಂದರೆ ಏನು ಮಾಡಿದ್ರು ಮನ್ಯಾಗಂತೆ ಅನಿಸುತ್ತೆ, ಇಷ್ಟೆಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಫ್ರಿಜ್ ಅಂತೂ ವಾದಿಸಿಂದ ಕ್ಲೀನ್ ಮಾಡಿದ್ದಿಲ್ಲ, ಎಲ್ಲ ತೆಗೆದ್ಬಿಟ್ಟು ಡೀಪ್ ಕ್ಲೀನ್ ಮಾಡಿಬಿಟ್ಟು ಮತ್ತು ಜೋಡಿಸಿ ಖರ್ಚಿಕೆಯನ್ನು ಮಾಡಿದೆ ನೋಡ್ರಿ. ಇವತ್ತು ಪುಟಾಣಿ ಖರ್ಚಿಕೆ ಮಾಡಿದ್ದು. ಅಂದ್ರೆ ಪುಟಾಣಿ, ಸಕ್ಕರೆ, ಕೊಬ್ಬರಿ, ಏಲಕ್ಕಿ ಹಾಕಿಬಿಟ್ಟು ಅದ್ರೊಳಗೆ ಫಿಲ್ ಮಾಡೋದ್ರಿ. ಇದು ಜಾಸ್ತಿ ಇಷ್ಟ ಆಗುತ್ತೆ. ಕೆಲವೊಬ್ರಿಗೆ ಬೆಲ್ಲ ಮತ್ತು ಶೇಂಗಾ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಪುಟಾಣಿ ಮತ್ತು ಸಕ್ಕರೆದು ಇಷ್ಟ ಆಗುತ್ತೆ. ಈಗ ಮಸ್ತಾಗಿ ಖರ್ಚಿಕೆನೂ ರೆಡಿ ಹಾಕತ್ತಾವ ನೋಡ್ರಿ. ಸಖತ್ತಾಗಿರ್ತಾವೆ ಟೇಸ್ಟ್ ಮಾತ್ರ. ಈ ಕಡೆ ನಾನು ಖರ್ಚಿಕೆ ಫ್ರೈ ಮಾಡ್ತಾಯಿದ್ರೆ ನನ್ನ ಮಗಳಿದ್ರೆ ದೋಸೆ ಮಾಡೋಣ ಮಮ್ಮಿ, ರಾಗಿ ಹಿಟ್ಟಿತ್ತಲ್ಲ ಬೆಳಗ್ಗೆ ಇಡ್ಲಿ ಮಾಡಿದ್ದು ಅಂಥೇಳಿ ತನಗೆ ದೋಸೆ ಸಂಗಟ ಬಟಾಟಿ ಪಲ್ಯ ಇದ್ದರೆ ಜಾಸ್ತಿ ಇಷ್ಟ ಆಗುತ್ತೆ. ಅದಕ್ಕಾಗಿ ಈ ಕಡೆ ಬಟಾಟಿ ಕುದಿಸಾಕತ್ತಿದ್ಲು. ನಮ್ಮ ಮನೆಯವ್ರು ಹಿಂದೆ ನಿಂತು ವಿಡಿಯೋ ಮಾಡಾಕತ್ತಿದ್ರು, ನಾವು ನೋಡೇ ಇತ್ತಿಲ್ಲ ರೀ. ಈಗಿದ್ರೆ ತನು ಪಲ್ಯ ರೆಡಿ ಮಾಡಿದ್ಲ, ನಾನು ದೋಸೆ ಹಾಕಿ ಕೊಡಾಕಂತೀನಿ ನೋಡ್ರಿ. ಏನು ಬೆಳಿಗ್ಗೆ ಇಡ್ಲಿ ಮಾಡಿದ್ದಲ್ಲ ಅದೇ ಹಿಟ್ಟಿಂದನೇ ದೋಸೆ ಮಾಡಾಕತ್ತಿದ್ದು ನೋಡ್ರಿ. ದೋಸೆನೂ ಮಸ್ತ್ ಬರ್ತಾವೆ. ಇವತ್ತು ಬೆಳಗ್ಗೆನೇ ಬೆಣ್ಣೆ ಮಾಡಿದ್ದೆ ರೀ, ಅದನ್ನೇ ಬೆಣ್ಣೆ ಹಾಕಿಬಿಟ್ಟು ಸ್ವಲ್ಪ ಪುಟಾಣಿ ಚಟ್ನಿ ಪುಡಿ ಹಾಕಿ ತಿಂದ್ಬಿಟ್ರೆ ದೋಸೆನೂ ಸಖತ್ತಾಗಿರ್ತಾವೆ ನೋಡ್ರಿ. ಟೇಸ್ಟ್ ಬೆಣ್ಣೆ ದೋಸೆ ಆಗ್ಬಿಡ್ತು. ಅಂದ್ರೆ ರಾಗಿ ಬೆಣ್ಣೆ ದೋಸೆ ರೀ. ಏನಾದರೂ ಸ್ವಲ್ಪ ಡಿಫ್ರೆಂಟ್ ಮಾಡಿಕೊಟ್ಟಾಗ ಒಂದೇ ಟೈಪ್ ತಿನ್ನೋಕೆ ಇಷ್ಟ ಇಲ್ಲ ಅಂದಾಗ ಈ ಥರ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ರಿ. ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಇದನ್ನೇ ಮಾಡಿಕೊಡಾಕತ್ತಿದ್ದು. ಬೆಳಗ್ಗೆ ಇಡ್ಲಿ, ಮಧ್ಯಾಹ್ನ ದೋಸೆ ಇಡ್ಲಿ ಮಾಡಿದಾಗ ಹಿಂಗೆ ಆಗುತ್ತೆ ನೋಡ್ರಿ. ಮುಂಜಾನೆ ಅದನ್ನೇ ಮತ್ತು ಮಧ್ಯಾಹ್ನ ಇದನ್ನೇ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಮತ್ತು ಹಾಗೆ ಇಟ್ಟು ನಾಳೆ ತಿನ್ನೋಕ್ಕಿಂತ ಈಗ ಮಾಡಿ ತಿಂದ್ರೆ ಆಯ್ತಂತೇಳಿ ಮತ್ತು ಬೇಸರ ಆಗಿರ್ತೈತಲ್ಲ ನಮ್ಗೆ. ಹಾಗಾಗಿ ಅದನ್ನೇ ಮಾಡಿ ನಾವು ಊಟ ಎಲ್ಲ ಮುಗಿಸಿ 4 ಗಂಟೆ ಆಗಿತ್ತ. ಇವಾಗ ಹೋಳ್ಗಿನೂ ಮಾಡಾಕಂತೀನಿ ನೋಡ್ರಿ. ಕರ್ಚಿಕಾಯಿನೂ ರೆಡಿ ಆಯಿತು. ಇನ್ನು ಹೋಳ್ಗೆ ಮಾಡ್ಬೇಕ್ರಿ. ಇವತ್ತಂತೂ ಇಷ್ಟು ಕೆಲಸ ಮಾಡಿದ್ನಲ್ಲ, ಇಷ್ಟೆಲ್ಲ ಮಾಡಿದ್ದೀನಿ. ನಿಮಗೆ ಏನು ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿರಿ. ನಾವು ಮನ್ಯಾಗ ಅಂತಾರೆ ಏನು ದೊಡ್ಡ ಕೆಲಸ ಮಾಡಿ ಬಿಡು ಅಂತಾರೆ. ಆದ್ರೆ ಇಷ್ಟೆಲ್ಲ ಮಾಡಿ ನಾನು ಒಂದು ಪ್ರೌಡ್ನು ಅನ್ನಿಸ್ತೈತೆ ಅಲ್ರಿ. ಅಂದರೆ ಒಂದೇ ದಿನದಾಗ ಇಷ್ಟೆಲ್ಲ ಮಾಡಿದ್ನಂತೇಳಿ ಬೆಳಿಗ್ಗೆ ಕರ್ಚಿಕೆ ಮಾಡಿದೆ, ಹೋಳ್ಗೆ ಮಾಡಿದೆ, ಚಕ್ಲಿ ಮಾಡಿದೆ, 2 ರೀತಿ ಚೂಡ ಮಾಡಿದೆ, ಖಾರ ಬುಂದೆ ಮಾಡಿದೆ. ಇಷ್ಟೆಲ್ಲ ಮಾಡಿದಂತೆ ಅನ್ನಿಸ್ತಾ ಇರ್ತೈತಿ. ಚಕ್ಲಿ ರೆಸಿಪಿ ಶೇರ್ ಮಾಡ್ತೀನಿ ಅಂತ ಅಂದಿದ್ದೆ ಅಲ್ರಿ, ಹಾಗಾಗಿ ಚಕ್ಲಿ ರೆಸಿಪಿನ ಶೇರ್ ಮಾಡಾಕಂತೀನಿ ನೋಡ್ರಿ. ನೀವು ಖಂಡಿತ ಟ್ರೈ ಮಾಡಿರಿ. ಚಕ್ಲಿ ಮಾತ್ರ ಸಖತ್ತಾಗಿ ಬರ್ತಾವೆ, ಕರುಮ್ ಅಂತಾವು, ಟೇಸ್ಟು ಚಲೋ ಇರ್ತಾವೆ ರೀ. ಈಗಿದ್ರೆ ನಾನಿಲ್ಲಿ 6 ಗ್ಲಾಸಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ರೀ. ಅಂದರೆ ಅಕ್ಕಿನ ತೊಳೆದು ಒಣಗಿಸಿ ಹಿಟ್ಟು ಮಾಡಿಸ್ಕೊಂಡು ಬರ್ಬೇಕು ರೀ. ಕೆಲವೊಬ್ಬರು ಅವಲಕ್ಕಿ, ಉದ್ದಿನಬೇಳೆ ಮತ್ತು ಏನಂತಾರೆ ಕಡಲೆಬೇಳೆ ಹಾಕ್ತಾರೆ. ಉದ್ದಿನಬೇಳೆ ಹಾಕ್ಬೋದು, ಆದರೆ ಕಡಲೆಬೇಳೆ ಆಗಲಿ ಮತ್ತು ಅವಲಕ್ಕಿ ಆಗಲಿ ಹಾಕಕ್ಕೆ ಹೋಗಬಾರ್ದು. ಅದು ಚಕ್ಲಿ ಮೆತ್ತಗೆ ಬರ್ತಾವೆ ರೀ. ಹಾಗಾಗಿ ಬೇಕಾದ್ರೆ ನೀವು ಏನಂತಾರೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಒಂದು ಮುಟ್ಟಿಗೆಷ್ಟು ಸಾಬುದಾನಿ ಹಾಕ್ಬೋದು. ಅಂದರೆ ಗರಿಯಾಗಿ ಬರ್ತಾವೆ. ಆದರೆ ಅವಲಕ್ಕಿ ಮತ್ತು ಕಡಲೆಬೇಳೆನ ಮಿಕ್ಸ್ ಮಾಡಕ್ಕೆ ಹೋಗಬಾರ್ದು. ಮತ್ತು ನಮ್ಮ ಕಡೆ ಕೆಲವೊಬ್ಬರು ಅಕ್ಕಿನ ಹುರಿದು ಹಿಟ್ಟು ಮಾಡಿಸ್ಕೊಂಬರ್ತಾರೋ, ಅದೇನು ಮಾಡೋ ಅವಶ್ಯಕತೆ ಇಲ್ಲ ರೀ. ಜಸ್ಟ್ ಅಕ್ಕಿನ ತೊಳೆದು ಹಾಕಿ ನೆಳ್ಳಾಗ 1-2 ದಿವಸ ಒಣಗಿಸ್ಬಿಟ್ಟು ಆಮೇಲೆ ಹಿಟ್ಟು ಮಾಡಿಸ್ಕೊಂಬಂದ್ರೆ ಆಯಿತು. ನಾವು ಮನೆಗೆ ಯೂಸ್ ಮಾಡ್ಬೋದು ಮತ್ತು ಚಕ್ಲಿ ಮಾಡೋಕ್ಕೂ ಯೂಸ್ ಮಾಡ್ಬೋದು ರೀ. ನಾನಂತೂ ಅದೇ ರೀತಿ ಮಾಡೋದು. ಈಗ 6 ಗ್ಲಾಸ್ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ರೆ ಅದಕ್ಕೆ 3 ಗ್ಲಾಸಷ್ಟು ಪುಟಾಣಿ ಹಿಟ್ಟು ರೀ. ಅಂದರೆ ಹುರ್ಗಡ್ಲಿ ಹಿಟ್ಟು ಅಂತೀವಲ್ಲ, ಆ ಹಿಟ್ಟನ್ನು ಹಾಕಬೇಕಾಗುತ್ತೆ. ಅಂದರೆ ಪುಟಾಣಿ ಮಿಕ್ಸಿಗೆ ಹಾಕಿ ಚಾಣಸಿ ಆ ಹಿಟ್ಟನ್ನು ತೊಗೋಬೇಕಾಗುತ್ತೆ ರೀ. ಅಂದರೆ ನಾವು 2 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡ್ರೆ 1 ಗ್ಲಾಸಷ್ಟು ಪುಟಾಣಿ ಹಿಟ್ಟು ಹಾಕಬೇಕು. ಈಗಿದ್ರೆ ನಾನು 6 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 3 ಗ್ಲಾಸಷ್ಟು ಪುಟಾಣಿ ಹಿಟ್ಟು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕೆಂಪು ಖಾರದ ಪುಡಿ ರೀ. ನೀವು ಬೇಕಂದ್ರೆ ಕೆಲವೊಬ್ರು ಹಸಿಮೆಣ್ಸಿನ್ಕಾಯಿನೂ ಹಾಕ್ತಾರೋ, ಅವ್ರವ್ರ ಇಷ್ಟ ರೀ. ಆದರೆ ಕೆಂಪು ಖಾರದ ಪುಡಿನೇ ಹಾಕೋದು ಬೆಸ್ಟ್ ಅಂತ ಅನಿಸುತ್ತೆ. ಅಂದರೆ ನಾನು ಈ ರೀತಿ ಮಾಡೋದು. ಈಗ ಉಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಅಚ್ಚ ಖಾರದ ಪುಡಿ, ಕೆಂಪು ಖಾರದ ಪುಡಿ ಅಂತಾರೆ ನಮ್ಮ ಕಡೆ ರೀ. ಒಬ್ಬೊಬ್ರು ಒಂದೊಂದು ರೀತಿಯಿಂದ ಕರೀತಾರೆ. ಒಬ್ಬೊಬ್ಬರು ಗೊಡ್ಡ ಖಾರನೂ ಅಂತಾರೆ. ನಿಮ್ಮ ಕಡೆ ಏನು ಅಂತೀರಿ ಅಂತೇಳಿ ಕಮೆಂಟ್ ಮಾಡಿದ್ರಿ ನೋಡೋಣ. ನಮ್ಮ ಕಡೆ ನಾವು ಕೆಂಪು ಖಾರ ಅಂತೀವಿ. ಈಗಿದ್ರೆ ನಾನು ಅದಕ್ಕೆ ಅಜ್ವೈನ ಮತ್ತು ಬಿಳಿ ಎಳ್ಳನ್ನು ಹಾಕಾಕಂತೀನಿ ನೋಡ್ರಿ. ಅಂದರೆ ನಾವು ಎಷ್ಟು ಹಿಟ್ಟು ತೊಗೊಂಡಿರ್ತೀವಲ್ಲ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕಬೇಕು. ಅಜ್ವೈನ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಅದು ಗ್ಯಾಸ್ಟ್ರಿಕ್ನೂ ಆಗಲ್ಲ ಮತ್ತು ಟೇಸ್ಟು ಕೊಡುತ್ತೆ ರೀ.
ಈಗಿದ್ರೆ ಅಜ್ವೈನ ಮತ್ತು ಬಿಳಿ ಎಳ್ಳು ಸ್ವಲ್ಪ ಒಂದೆರಡು ಚಮಚದಷ್ಟು ಧನಿಯಾ ಪುಡಿ ಸ್ವಲ್ಪ ಹಿಂಗೆ ಹಾಕ್ಬೇಕ್ರಿ. ಹಿಂಗೆ ಹಾಕ್ಬಿಟ್ಟು ಈಗಿದ್ರೆ ಅದಕ್ಕೆ ಬಿಸಿ ಎಣ್ಣೆನ ಹಾಕಬೇಕಾಗುತ್ತೆ. ಈ ಕಡೆ ಎಣ್ಣೆನ ಬಿಸಿ ಮಾಡಕ್ಕೆ ಇಟ್ಟಿನಿ. ನಾನು ಮೊನ್ನೆ ಒಂದು ಸಲ ಶೇರ್ ಮಾಡಿದಂತ ಅನ್ಸತ್ರಿ, ಮತ್ತು ಕೆಲವೊಬ್ರು ಕೇಳ್ತಿರ್ತಾರೋ ಅಕ್ಕ ಆ ರೆಸಿಪಿ ತೋರಿಸ್ಕೊಡ್ರಿ ಅಂತೇಳಿ. ನನಗೆ ನೆನಪಿರಂಗಿಲ್ಲ ರೀ, ಯಾವ ವಿಡಿಯೋದಾಗ ಹಾಕಿನಂತೇಳಿ ನೆನಪೇ ಇರೋಂಗಿಲ್ಲ. ಹಾಗಾಗಿ ನನಗೆ ವಿಡಿಯೋನು ಶೇರ್ ಮಾಡೋಕೆ ಆಗಂಗಿಲ್ಲ ರೀ. ಅಂದ್ರೆ ಅದನ್ನೆಲ್ಲ ನೋಡಿ ಮತ್ತೆ ಚೆಕ್ ಮಾಡಬೇಕಾಗುತ್ತಲ್ಲ, ಅದಕ್ಕಾಗಿ ಒಂದೊಂದು ಸಲ ಮಿಸ್ ಆಗಿಬಿಡುತ್ತೆ. ಭಾಳ ಜನ ಕೇಳಾಕತ್ತಿದ್ರೆ ಚಕ್ಲಿ ರೆಸಿಪಿ ತೋರಿಸ್ರಿ ಅಕ್ಕ ಅಂತೇಳಿ, ಮತ್ತು ಶಂಕರಪಾಳ್ಯ ರೆಸಿಪಿನೂ ತೋರಿಸಂತಂದರು. ಆಲ್ರೆಡಿ ತೋರಿಸಿನಂತ ಅನ್ಸುತ್ತೆ ರೀ. ನೆಕ್ಸ್ಟ್ ಮಾಡೋ ಮುಂದೆ ಬೇಕಂದ್ರೆ ಇನ್ನೊಂದು ಸಲ ಶೇರ್ ಮಾಡ್ತೀನಿ ರೀ. ಈಗಿದ್ರೆ ನಾನು ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಚಲೋತ್ನಾಗೆ ಅದಕ್ಕೆ ಬಿಸಿ ಎಣ್ಣೆನ ಹಾಕಬೇಕಾಗುತ್ತೆ. ಬೆಣ್ಣೆ ಆದರೂ ಹಾಕ್ಬೋದು, ಎಣ್ಣೆ ಆದ್ರೂ ಹಾಕ್ಬೋದು. ಒಬ್ಬೊಬ್ಬರು ಡಾಲ್ಡಾನು ಯೂಸ್ ಮಾಡ್ತಾರೆ, ಅವ್ರವ್ರಿಗೆ ಬಿಟ್ಟಿದ್ರೆ. ಆದರೆ ಎಣ್ಣೆ ಹಾಕಿಬಿಟ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಡಾಲ್ಡಾದು ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಈಗಿದ್ರೆ ನಾನು ರಿಫೈಂಡ್ ಆಯಿಲನ್ನು ಬಿಸಿ ಮಾಡಿಬಿಟ್ಟು ಹಾಕಕತ್ತಿದ್ದು ನೋಡಿರಿ. ಒಂದು KGಗೆ ಏನಿಲ್ಲ ಒಂದು 3ರಿಂದ 4 ಚಮಚದಷ್ಟು ಹಾಕಬೇಕು. ಅಂದ್ರೆ ಸ್ವಲ್ಪ ದೊಡ್ಡ ಚಮಚದಲ್ಲೇ ಒಂದು 4 ಚಮಚದಷ್ಟು ಹಾಕಬೇಕಾಗುತ್ತೆ ರೀ. ಹಾಕಿಬಿಟ್ಟು ಚಲೋ ಹೊತ್ನಾಗ ಕೈಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಚಕ್ಲಿನ ರೆಡಿ ಮಾಡಬೇಕಾಗುತ್ತೆ. ಅಂದರೆ ಒಂದು ಸಲಕ್ಕೆ ನಾವು ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಬೇಕಂದಾಗ ಸ್ವಲ್ಪನೂ ರೆಡಿ ಮಾಡ್ಕೋಬೋದು ರೀ. ಆದರೆ ನಾವು ಹೊರಗಡೆ ಚಕ್ಲಿ ಹಿಟ್ಟು ತೊಗೊಳಕ್ಕೆ ಹೋದಾಗ ಈ ಥರ ರೆಡಿ ಮಾಡಿದ್ದನ್ನೇ ಸಿಗುತ್ತೆ. ಅದು ಬೇಕಂದ್ರೆ ಯೂಸ್ ಮಾಡ್ಕೋಬೋದು. ಆದರೆ ಮನ್ಯಾಗನೇ ಈ ಥರ ಒಂದು ಸಲ ನೀವು ರೆಡಿ ಮಾಡಿಟ್ಟು ಫ್ರಿಜ್ ಒಳಗೆ ಸ್ಟೋರ್ ಮಾಡಿಕೊಂಡು ಬೇಕಂದಾಗ ಸ್ವಲ್ಪ ಕ್ವಾಂಟಿಟಿ ಒಳಗೂ ಚಕ್ಲಿನ ರೆಡಿ ಮಾಡ್ಕೋಬೋದು ರೀ. ಟೇಸ್ಟ್ ಮಾತ್ರ ಚಲೋ ಇರುತ್ತೆ ನೋಡಿರಿ. ಅಂದರೆ ಹೊರಗಡೆ ಈ ಥರ ರೆಡಿ ಮಾಡಿದ್ರೆ ಹಿಟ್ಟು ಸಿಗುತ್ತೆ, ಆದರೆ ಅದು ತಿಂಗಳಾನ್ಗಟ್ಲೆ ಸ್ಟೋರ್ ಮಾಡಿರ್ತಾರಲ್ಲ, ಹಾಗಾಗಿ ಮನ್ಯಾಗನೇ ರೆಡಿ ಮಾಡೋದು ಬೆಸ್ಟ್ ರೀ. ಈಗಿದ್ರೆ ಎಲ್ಲನೂ ಎಣ್ಣೆ ಹಾಕಿದ್ಮೇಲೆ ಚಲೋ ಹೊತ್ನಾಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬಿಸಿನೀರನ್ನು ಹಾಕಬೇಕಾಗುತ್ತೆ ರೀ. ಚಕ್ಲಿ ಮಾಡೋಕೆ ಏನೈತಲ್ಲ ಪೂರ್ತಿ ಬಿಸಿನೀರೊಳಗೂ ಕಲಸೋದು ಬೇಕಾಗಿಲ್ಲ. ಅಂದರೆ ನಾವು ರೊಟ್ಟಿ ಮಾಡೋಕೆ ಹೆಂಗೆ ಜಿಗಿಟ್ ಹಾಕ್ತೀವಲ್ಲ, ಅಂದರೆ ಜಿಗಿ ಹಾಕ್ತೀವಿ ಅಂತೀವಲ್ಲ, ಅದೇ ಥರನೇ ಚಕ್ಲಿ ಮಾಡೋಕ್ಕೂ ಜಿಗಿ ಹಾಕ್ಬಿಟ್ಟೇ ಕಲಿಸ್ಬೇಕಾಗುತ್ತೆ ರೀ. ಯಾಕಂದರೆ ನಾವು ಚಕ್ಲಿ ಒತ್ತದಾಗ ಮುರಿಯಂಗಿಲ್ಲ ಈ ಥರ ಮಾಡೋದ್ರಿಂದ. ಈಗಿದ್ರೆ ನಾವು 1-2 ಲೀಟ್ರಷ್ಟು ಬಿಸಿನೀರನ್ನು ಹಾಕಿಬಿಟ್ಟು ಕೈಲಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಬಿಸಿ ಇರುತ್ತೆ. ಫಸ್ಟಿಗೆ ಚಮಚಲ್ಲೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ಚಲೋ ಹೊತ್ನಾಗ ಹಿಟ್ಟು ಕಲಿಸ್ಬೇಕಾಗುತ್ತೆ ರೀ. ನಾವು ರೊಟ್ಟಿ ಹಿಟ್ಟು ಹೆಂಗೆ ಕಲಿಸ್ತೀವಲ್ಲ ಅದೇ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ರೀ. ಹಿಟ್ಟನ್ನು ಎಲ್ಲ ಕಲಸಿಟ್ಟಿದ್ದೀನಿ ನೋಡಿರಿ. ಈ ಕಡೆ ಖಾರ ಬುಂದಿ ಮಾಡ್ಬೇಕಂತ ಅದನ್ನೂ ಹಿಟ್ಟು ಕಲಸಿಟ್ಟಿದ್ದೀನಿ. ಅಂದರೆ ಕಡಲೆ ಹಿಟ್ಟು, ಅಜ್ವೈನ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕಿ ಅದನ್ನೂ ಖಾರ ಬುಂದಿ ಮಾಡೋಕ್ಕೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ರೀ. ಅಂದರೆ ಖಾರ ಬುಂದಿ 1 kg ಆರ್ಡ್ರ್ ಕೊಟ್ಟಿದ್ರೆ, ಹಾಗಾಗಿ ಅದನ್ನೂ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಈ ಥರ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ರೀ. ಅಂದರೆ ಬರೀ ಕಡ್ಲೆ ಹಿಟ್ಟು ಅಷ್ಟೇ ಹಾಕ್ಬೇಕ್ರಿ. ಹಾಕಿ ಈ ಥರ ಕಲಿಸ್ಬಿಟ್ಟು ಚಲೋ ಹೊತ್ನಾಗ ಎಣ್ಣೆ ಕಾಯ್ದಾದ್ಮೇಲೆ ಈ ಥರ ನಾವು ಬಜ್ಜಿ ಅದು ಕರಾಕಿ ಏನು ಯೂಸ್ ಮಾಡ್ತೀವಲ್ರಿ, ಆ ಚಾಣಿ ಒಳಗೆ ಈ ಥರ ಹಾಕಬೇಕಾಗುತ್ತೆ ಖಾರ ಬುಂದಿ ಮಾಡಾಕ್ರಿ. ಅಂದರೆ ನಾವು ಸ್ವೀಟ್ ಬುಂದಿ ಲಾಡು ಮಾಡಬೇಕಾದ್ರೂ ಇದೇ ರೀತಿ ಅದನ್ನ ಕಾಳೆಲ್ಲ ರೆಡಿ ಮಾಡಿ ತೊಗೋಬೇಕಾಗುತ್ತೆ. ಅಂದರೆ ಎಣ್ಣೆ ಏನೈತಲ್ರಿ ಚಲೋ ಹೊತ್ನಾಗೆ ಕಡಕ್ಕೆ ಕಾಯಿಸಿರ್ಬೇಕು. ಅವು ಹಾಕಿದ ತಕ್ಷಣ ಎದ್ದು ಬರ್ಬೇಕು ರೀ. ಅವಾಗ ಅವು ಚಲೋ ಹೊತ್ನಾಗ ಬರ್ತಾವೆ. ಇಲ್ಲಾಂದ್ರೆ ಅವು ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಸರಿ ಆಗಂಗಿಲ್ಲ ರೀ. ಹಾಗಾಗಿ ಎಣ್ಣೆ ಚಲೋ ಹೊತ್ನಾಗೆ ಕಾಸಿದ್ಮೇಲೆ ಈ ಥರ ಚಾಣಿ ಬರುತ್ತಲ್ಲ, ಅಂದರೆ ಏನು ಅಂತೀವಿ ನಾವು, ಜಾರ್ ಅಂತೀವಲ್ಲ, ಆ ಜಾರ್ ಒಳಗೆ ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಈ ಥರ ಖಾರ ಬುಂದಿ ಅಥವಾ ಸ್ವೀಟ್ ಬುಂದಿ ರೆಡಿ ಮಾಡ್ಕೋಬೋದು ನೋಡಿರಿ. ಅಂದರೆ ಸ್ವೀಟ್ ಬುಂದಿ ಮಾಡೋಕ್ಕೆ ಬರೀ ಜಸ್ಟ್ ಹಿಟ್ಟು ಒಂಚೂರು ಅರಿಶಿನ ಪುಡಿ ಹಾಕಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ಈ ಥರ ಕಾಳನ್ನು ರೆಡಿ ಆದಮೇಲೆ ಪಾಕ ಮಾಡಿ ಆ ಸ್ವೀಟ್ ಬುಂದಿ ಲಾಡು ಮಾಡ್ಬೋದು. ಈಗ ನಾನು ಖಾರ ಬುಂದಿ ಮಾಡೋಕ್ಕಂತೀನಲ್ರಿ, ಖಾರ ಪುಡಿ, ಅಜ್ವೈನ, ಉಪ್ಪು ಎಲ್ಲ ಹಾಕಿಬಿಟ್ಟು ಈ ಥರ ಹಿಟ್ಟು ರೆಡಿ ಮಾಡಿಕೊಂಡು ಬಿಸಿ ಎಣ್ಣೆ ಒಳಗೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು. ಅಂದರೆ 1 ನಿಮಿಷ ಆದರೆ ಸಾಕಾಗುತ್ತೆ. ಹಾಕಿದ್ಮೇಲೆ ಈ ಥರ ಬುಂದಿ ರೆಡಿ ಆಗ್ತಾವೆ ನೋಡಿರಿ. ಇದಕ್ಕೆ ಮತ್ತೊಂದು ಸ್ವಲ್ಪ ಒಗ್ಗರಣೆ ಹಾಕಬೇಕಾಗುತ್ತೆ. ಫಸ್ಟಿಗಿದ್ರೆ ಬುಂದಿ ಕಾಳೆಲ್ಲ ರೆಡಿ ಮಾಡಿಕೊಂಡು ತೊಗೋಬೇಕಾಗುತ್ತೆ. ಭಾಳ ಮಸ್ತ್ ಬರ್ತಾವೆ ರೀ ಹೊರಗಡೆಕ್ಕಿಂತ. ಅಂದ್ರೆ ಹೊರಗಡೆ ಜಾಸ್ತಿ ಎಣ್ಣೆ ಎಲ್ಲ ಹೀರ್ಕೊಂಡಿರ್ತಾವೆ ಮತ್ತು ಭಾಳ ದಿವಸ ಎಣ್ಣೆ ಅದನ್ನೇ ಯೂಸ್ ಮಾಡ್ತಿರ್ತಾರೆ. ಹಾಗಾಗಿ ಫ್ರೆಶ್ಶಾಗಿ ಎಣ್ಣೆ ಒಳಗೆ ಮಾಡಿದಾಗ ಒಂದು ಸ್ವಲ್ಪ ಚಲೋ ಅನ್ಸೋತ್ರಿ. ಮತ್ತು
ಕೆಲವೊಬ್ರು ಕೇಳಾಕತ್ತಿದ್ರೆ ನೀವು ಡೀಪ್ ಫ್ರೈ ಮಾಡೋಕ್ಕೆ ಯಾವ ಎಣ್ಣೆ ಯೂಸ್ ಮಾಡ್ತೀರ ಅಂತೇಳಿ. ನಾನು ಫಸ್ಟ್ ಶೇಂಗಾ ಎಣ್ಣೆ ಯೂಸ್ ಮಾಡ್ತಿದ್ದೆ ರೀ. ಅದು ಫುಲ್ ನೊರೆ ಬಂದುಬಿಟ್ಟು ಡೀಪ್ ಫ್ರೈ ಮಾಡೋ ಮುಂದಾಗ ಪ್ರಾಬ್ಲಮ್ ಆಗಕತ್ತು ಮತ್ತು ಹೊಗೆನೂ ಜಾಸ್ತಿ ಹೇಳಾಕತ್ರಿ. ಹಾಗಾಗಿ ಈಗ ರಿಫೈಂಡ್ ಆಯಿಲ್ ಯೂಸ್ ಮಾಡಾಕಂತೀನಿ ನೋಡ್ರಿ. ಫಸ್ಟೆಲ್ಲ ಶೇಂಗಾ ಎಣ್ಣೆನೇ ಯೂಸ್ ಮಾಡ್ತಿದ್ದೆ. ಅದು ನಾವು ಒಗ್ಗರಣೆ ಹಾಕೋ ಮುಂದಾಗಾದ್ರೂ ನೊರೆ ಜಾಸ್ತಿ ಬರುತ್ತಲ್ಲ, ಹಾಗಾಗಿ ಡೀಪ್ ಫ್ರೈ ಮಾಡೋ ಮುಂದಾಗ ಫುಲ್ ಜಾಸ್ತಿ ನೊರೆ ಬಂದು ನಂಗೆ ಫ್ರೈ ಮಾಡೋಕೆ ಅಷ್ಟೊಂದು ಸರಿ ಅನಿಸ್ಲಿಲ್ಲ. ಅದಕ್ಕಾಗಿ ನಾನೀಗ ಅದು ಏನಂತಾರೋ ಜಮಿನಿ ಬರುತ್ತಲ್ರಿ, ಆ ಎಣ್ಣೆನ ಯೂಸ್ ಮಾಡ್ತೀನಿ ನೋಡ್ರಿ. ಅಂದರೆ ಪ್ಯಾಕೆಟ್ ಒಳಗೆ ಹಾಕೋದು ನೀವು ನೋಡಿರಲ್ಲ, ಅದನ್ನು ಅಡುಗೆಗೂ ಅದನ್ನೇ ಯೂಸ್ ಮಾಡ್ತೀವಿ. ನಮಗೂ ಮತ್ತು ಎಲ್ಲರಿಗೆ ಕೊಡಬೇಕಾದ್ರೂ ಅದೇ ಯೂಸ್ ಮಾಡ್ತೀವಿ ರೀ. ನಾವು ತಿಂದೇ ಇರೋದು ಮತ್ತೊಬ್ರಿಗೆ ಕೊಡೋಕೆ ನಮಗೆ ಇಷ್ಟ ಇಲ್ಲ. ನಾವು ಏನು ಯೂಸ್ ಮಾಡ್ತೀವಲ್ಲ ಅದನ್ನೇ ಯೂಸ್ ಮಾಡ್ತೀವಿ. ನಾವು ಫಸ್ಟೆಲ್ಲ ಜಮ್ನಿನೇ ಯೂಸ್ ಮಾಡ್ತಿದ್ವಿ. ಕೆಲವೊಂದು ಸಲ ಶೇಂಗಾ ಎಣ್ಣೆ ತರ್ತಿದ್ವಿ. ಆಲ್ರೆಡಿ ನಿಮಗೆ ಸಿಕ್ಕಾಪಟ್ಟೆ ಸಲ ಹೇಳಿದ್ದೀನಿ ನಾನು. ಹಾಗಾಗಿ ನಾವು ಜಮಿನಿ ಎಣ್ಣೆನೇ ಯೂಸ್ ಮಾಡ್ತೀವಿ. ಕೆಲವೊಂದು ಸಲ ಶೇಂಗಾದ ಎಣ್ಣೆ ತರ್ತೀನಿ ರೀ, ಅಡುಗೆಗೆಲ್ಲ ಯೂಸ್ ಮಾಡ್ತೀನಿ. ಆದರೆ ಡೀಪ್ ಫ್ರೈ ಮಾಡೋಕ್ಕೆ ಭಾಳ ಹೊಗೆ ಬರೋದು ಮತ್ತು ನೊರೆ ಬಂದುಬಿಟ್ಟು ಅದು ಸರಿಯಾಗಿ ನಮ್ಗೆ ಅದು ಡೀಪ್ ಫ್ರೈ ಮಾಡೋ ಮುಂದಾಗ ಯೂಸ್ ಆಗಲಾಗಿತ್ತು. ಅದಕ್ಕಾಗಿ ನಾನು ಜಮಿನಿ ಅಂತೀವಲ್ಲ, ಸನ್ಫ್ಲವರ್ ಅಂತಾರೋ ಜಮಿನಿ ಅಂತಾರೋ ಗೊತ್ತಿಲ್ಲ, ಆದರೆ ಜಮಿನಿ ಅಂತೀವ್ರಿ ನಾವು. ಅದೇ ಎಣ್ಣೆನ ಯೂಸ್ ಮಾಡೋದು. ಈಗಿದ್ರೆ ಖಾರ ಬುಂದಿನೂ ಎಲ್ಲ ರೆಡಿ ಮಾಡಿಬಿಟ್ಟು, ಅಂದರೆ ಸ್ವಲ್ಪ ಎಣ್ಣೆ ಯೂಸ್ ಮಾಡಿಬಿಟ್ರೆ ಬೆಸ್ಟ್ ರೀ. ಅಂದರೆ ಜಾಸ್ತಿ ಎಣ್ಣೆ ಹಾಕಿ ಅದನ್ನ ಮತ್ತು ಹೊಳ್ಳೊಳ್ಳಿ ಬಿಸಿ ಮಾಡಿ ಯೂಸ್ ಮಾಡೋಕೆ ಹೋಗಬಾರ್ದು. ನಾನು ಇದ್ರೆ ಈಗೇನು ಡೀಪ್ ಫ್ರೈ ಮಾಡಿರ್ತೀನಲ್ರಿ, ಸ್ವಲ್ಪ ಉಳಿದ್ರೂ ಚೆಲ್ಬಿಡ್ತೀನಿ. ಅಂದರೆ ಯೂಸ್ ಮಾಡೋಕೆ ಹೋಗಂಗಿಲ್ಲ. ಅಂದರೆ ಲಾಸ್ಟಿಗೆ ಬಂದಂಗೆ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊತೀನಿ. ಇದೇನು ಕೆಂಪು ಕಲರ್ ಕಾಣಿಸಾಕತ್ತೈತಲ್ರಿ, ನಾವು ಖಾರ ಬುಂದಿ ಮಾಡೋ ಮುಂದಾಗ ಏನು ಖಾರ ಹಾಕಿರ್ತೀವಲ್ಲ ಅದು ಕಲರ್ ಬಿಟ್ಬಿಟ್ಟೈತಿ ಖಾರದ್ದು, ಕೆಂಪು ರೀ. ಹಾಗಾಗಿ ಸ್ವಲ್ಪ ಕೆಂಪಾಗೈತೆ ಅಷ್ಟೇ. ಈಗಿದ್ರೆ ಖಾರ ಬುಂದಿನೂ ರೆಡಿ ಮಾಡಿಬಿಟ್ಟು ಮಸ್ತ್ ಚಕ್ಲಿನೂ ರೆಡಿ ಮಾಡಾಕಂತೀವಿ ನೋಡ್ರಿ. ಚಕ್ಲಿ ಒತ್ತೋದು ಅದು ಮೊನ್ನೆ ಸ್ಟೀಲ್ದು ತರಿಸಿದ್ದೆ ಅಲ್ರಿ ಆನ್ಲೈನ್ ಒಳಗೆ. 210 20 ರೂಪಾಯಿ ಅಷ್ಟೇ ಕೊಟ್ಟಿದ್ದು. ಯೂಸ್ ಆಯ್ತು ನೋಡ್ರಿ, ಬೆಸ್ಟ್ ಆಯಿತು. ಅದಕ್ಕೆ ಕೈ ಜಾಸ್ತಿ ನೂಸ್ತಿತ್ತು. ಇವತ್ತು 2 kg ಮ್ಯಾಲೆ ಚಕ್ಲಿ ಆಗ್ಯಾವು. ತನೋನೇ ಒತ್ತಿ ಕೊಟ್ಟ ನೋಡ್ರಿ. ಅವಾಗೆಲ್ಲ ಫಸ್ಟ್ ಸ್ವಲ್ಪ ಮಾಡಟ್ಟಿಗೆ ಒಲ್ವ ನಂಗೆ ಕೈ ಬ್ಯಾನೆ ಆಗ್ತಾವ ಅಂತಿದ್ಲು. ಆದರೆ ಇದು ಬೆಸ್ಟ್ ಅನಿಸ್ತು. ಎಲ್ಲ ತನೋನೇ ರೆಡಿ ಮಾಡಿ ಕೊಟ್ಟರು. ನಾನು ಡೀಪ್ ಫ್ರೈ ಮಾಡಿದೆ ರೀ ಖಾರ ಬುಂದಿ ಮತ್ತು ಚಕ್ಲಿ ಎಲ್ಲನೂ ರೆಡಿ ಮಾಡಿಬಿಟ್ಟು ಈಗ ಅವಲಕ್ಕಿ ಚೂಡ ಮತ್ತು ಚುರ್ಮರಿ ಚೂಡ ರೆಡಿ ಮಾಡಾಕಂತೀನಿ ನೋಡ್ರಿ. ಇವತ್ತು ನಮಗೇನು ಆರ್ಡ್ರ್ ಕೊಟ್ಟಿದ್ರಲ್ಲ ಅವರು ಸಿಕ್ಕಾಪಟ್ಟೆ ಖಾರ ಮಾಡಂತ ಹೇಳ್ಬಿಟ್ಟಿದ್ರು. ಹಂಗಾಗಿ ನಾನು ಜಾಸ್ತಿನೇ ಖಾರ ಹಾಕಿಬಿಟ್ಟಿನಿ ರೀ. ಅಂದರೆ ಅವ್ರಿಗೆ ಎಷ್ಟು ಖಾರ ಆದರೂ ನಡೆಯುತ್ತಂತ, ಅಷ್ಟು ಖಾರ ತಿಂತಾರಂತ. ಹಾಗಾಗಿ ಜಾಸ್ತಿ ಖಾರ ಆಗಲಿ ಅಂತೇಳಿ ಮಾಡಿದ್ದೆ ರೀ. ಆದರೆ ಅದು ವಾಸನೆ ಕುಡಿದು ನನಗೆ ಜಾಸ್ತಿ ತ್ರಾಸ ಅನ್ಸಾಕತ್ತಿತ್ತು. ಅಂದರೆ ಘಾಟ್ ಹೇಳುತ್ತಲ್ರಿ ಖಾರ ಜಾಸ್ತಿ ಆದಾಗ. ನಾನಿಲ್ಲಿ ಅಂದ್ರೇನು ಅವಲಕ್ಕಿ ಚೂಡಾಕ್ ಬೇರೆ, ಖಾರ ಬುಂದ್ಯಾಕ್ ಬೇರೆ ಮತ್ತು ಚುರುಮರಿ ಚೂಡಾಕ್ ಬೇರೆ ಒಗ್ಗರಣೆ ಹಾಕೋದೇನೈತಿ. ಫಸ್ಟಿಗೆ ಶೇಂಗಾ ಪುಟಾಣಿನ ಫ್ರೈ ಮಾಡಿಬಿಟ್ಟು ತಕ್ಕೊಂಡು ಆಮೇಲೆ ಈ ಥರ ಕಡಾಯಿ ಒಳಗೆ ಒಗ್ಗರಣೆ ಹಾಕಿಬಿಟ್ಟು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಚುಮ್ಮರಿಗೆ ಮತ್ತು ಖಾರ ಬುಂದ್ಯಾಕ ಅವಲಕ್ಕಿ ಚೂಡಾಕ ಮಿಕ್ಸ್ ಮಾಡಿಬಿಟ್ರೆ ಆಗುತ್ತೆ ನೋಡ್ರಿ. ಸ್ವಲ್ಪ ಟೇಸ್ಟ್ ನೋಡಿದೆ, ಫುಲ್ ಇಷ್ಟು ಖಾರ ಅನ್ನಿಸ್ತಲ್ಲ, ಏನಪ್ಪ ಹೆಂಗೆ ತಿಂತಾರೇನೋ ಅಂತ ಅನ್ಸಾಕತ್ತಿತ್ತು. ಆದರೆ ಅವರು ಮನೆಗೆ ಬಂದು ಹೋಗ್ಯಾರಿ ಜಾಸ್ತಿ ಖಾರ ಮಾಡಿರಿ, ನಮ್ಮನೆ ಜಾಸ್ತಿ ಖಾರ ತಿಂತೀವಿ ಅಂತೇಳಿ. ಹಾಗಾಗಿ ನಾನು ಜಾಸ್ತಿ ಖಾರ ಹಾಕ್ಬಿಟ್ಟು ರೆಡಿ ಮಾಡಾಕತ್ತೀನಿ ನೋಡ್ರಿ. ಖಾರ ಬುಂದಿ ಚುರ್ಮರಿ ಚೂಡ ಅವಲಕ್ಕಿ ಚೂಡ ಅವರಿಗೆ ಬೇಕಾಗಿತ್ತು. ಹಾಗಾಗಿ ಎಲ್ಲದಕ್ಕೂ ಖಾರ ಹಾಕಿ ಜಾಸ್ತಿ ಸ್ವಲ್ಪ ಹಾಕಿಬಿಟ್ಟು ಮಾಡಿದ್ದು. ಈಗಿದ್ರೆ ಫೈನಲಿ ಖಾರ ಬುಂದಿ ಅವಲಕ್ಕಿ ಚೂಡ ಚುಮ್ಮರಿ ಚೂಡ ಚಕ್ಲಿ ಎಲ್ಲನೂ ಮಾಡಿಬಿಟ್ಟು ಪ್ಯಾಕ್ ಮಾಡಾಕಂತೀನಿ ನೋಡ್ರಿ. ಅವರು ಟೂರಿಗೆ ಹೋಗೋರದಾರಂತ, ಹಾಗಾಗಿ ತುರಂಗಲಕ್ಕೆ ಬಂದು ಆರ್ಡರ್ ಕೊಟ್ಟು ಹೋಗಿದ್ರೆ ಮನೆಗೆ. ನಾಳೆ ಅಥವಾ ನಾಡಿದ್ದು 23ಕ್ಕೆ ತೊಗೊಂಡು ಹೋಗ್ತಾರೆ. ನಾಳೆನೂ ಸ್ವಲ್ಪ ಕೆಲಸ ಜಾಸ್ತಿ ಅದಾವು. ನಾಳೆ ಹಿಂಡಿ ಮತ್ತು ಕೆಂಪು ಚಟ್ನಿ ಆ ಥರ ಎಲ್ಲ ಮಾಡೋದೈತಿ. ಅದಕ್ಕಾಗಿ ಇವತ್ತು ಇಷ್ಟು ಮಾಡಿಬಿಟ್ರೆ ನಾಳೆ ಉಂಡೆ ಮತ್ತು ರೊಟ್ಟಿ ಎಲ್ಲ ಸ್ವಲ್ಪ ಹಿಂಡಿ ಅದು ಮಾಡೋದಾಗುತ್ತೆ ಅಂತೇಳಿ. ಒಂದು ದಿವಸ ಎಲ್ಲ ಮಾಡೋಕೆ ಆಗಂಗಿಲ್ಲ ಅಲ್ರಿ. ಹಾಗಾಗಿ ಇವತ್ತು ಸ್ವಲ್ಪ ನಾಳೆ ಸ್ವಲ್ಪ ಮಾಡಿದ್ರೆ ಆಗುತ್ತಂತೇಳಿ ಇವತ್ತಿದ್ರೆ ಚಕ್ಲಿ ಚೂಡ ಇಷ್ಟೆಲ್ಲ ಇವತ್ತು ಕೆಲಸ ಮಾಡಿದೆ ನೋಡ್ರಿ. ಫೈನಲಿ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಆಗುತ್ತೆ ರೀ. ಅಂದರೆ ಹಾಗೆ ಇಟ್ಬಿಟ್ರೆ ಅವು ಮೆತ್ತಗೆ ಹಾಕ್ಬಿಡ್ತಾವೆ. ಅದಕ್ಕಾಗಿ ಯಾವುದೇ ಆಗಲಿ ಚೂಡ ಆಗಲಿ ಮತ್ತು ಚಕ್ಲಿ ಆಗಲಿ ಮಾಡಿದಾಗ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಬೆಸ್ಟ್ ಆಗುತ್ತೆ ರೀ. ಈಗಿದ್ರೆ ರೆಡಿ ಮಾಡಿಬಿಟ್ಟು ಎಲ್ಲನೂ ಪ್ಯಾಕ್ ಮಾಡಾಕಂತೀನಿ ನೋಡ್ರಿ. ಅಂದರೆ ರೆಡಿ ಮಾಡಿದ ತಕ್ಷಣ ಪ್ಯಾಕ್ ಮಾಡಿ ಇಟ್ಬಿಟ್ರೆ ನಮಗೂ ಇದು ಅನ್ಸಂಗಿಲ್ಲ. ಅಂದರೆ ರೆಡಿ ಮಾಡಿ ಪ್ಯಾಕ್ ಮಾಡಿ ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀನಿ ರೀ. ಅದೇ ಪಾತ್ರೆ ಒಳಗೆ ಇಟ್ಬಿಟ್ರೆ ಮತ್ತು ನಾವೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತಲ್ಲ. ಹಾಗಾಗಿ ರೆಡಿ ಎಲ್ಲ ಆದಮೇಲೆ ಪ್ಯಾಕ್ ಮಾಡಿ ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀನಿ ರೀ. ಈಗಿದ್ರೆ ಫೈನಲಿ ಬಾಕ್ಸಿಗೆ ಹಾಕಿ ಇಟ್ಬಿಟ್ಟು ಕೆಂಪು ಚಟ್ನಿ ಮಾಡೋಣಂತ ಮೆಣಸಿನ್ಕಾಯಿ ನೆನೆಸಿ ಇಟ್ಟಿದ್ದೆ ಅಲ್ರಿ, ಅದನ್ನೇ ರುಬ್ಬಿಡಾಕಂತೀನಿ. ಆ್ಯಕ್ಚುಲಿ ನಾಳೆ ಬೆಳಗ್ಗೆ ಒಗ್ಗರಣೆ ಮಾಡ್ಕೊತೀನಿ ರೀ. ಅಂದರೆ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಹಾಕಬೇಕು. ಆದರೆ ನೆನೆಸಿಟ್ಟಿದ್ದೆಲ್ಲ ಹಂಗನೂ ಇಡಾಕೆ ಹೋಗಬಾರ್ದು ಅದು. ಅದಕ್ಕಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ರುಬ್ಬಿ ಇಡಾಕಂತೀನಿ ನೋಡ್ರಿ. ಬೆಳಗ್ಗೆ
ಒಗ್ಗರಣೆ ಹಾಕಕ್ಕೆ ಬರುತ್ತೆ. ಈಗಿದ್ರೆ ಇದನ್ನ ರುಬ್ಬಿ ಇಟ್ಬಿಟ್ಟು ಇನ್ನು ಹಿಟ್ಟು ಚಾನ್ಸೋದೈತ್ರಿ. ಅಂದ್ರೆ ಸಜ್ಜಿ ಬೀಸ್ಕೊಂಬರಕ್ಕೆ ಹೇಳಿದ್ದೆ ನಮ್ಮ ಮನೆಯವ್ರಿಗೆ, ಸಜ್ಜಿನೂ ಬೀಸ್ಕೊಂಡು ತಂದು ಕೊಟ್ಟಾರು. ಅದನ್ನ ರೊಟ್ಟಿ ಮಾಡಬೇಕಿತ್ತು ಆ್ಯಕ್ಚುಲಿ ಇವತ್ತು ಮಾಡ್ಬೇಕಂತ ಅಂದ್ಕೊಂಡೆ. ಆದರೆ ಟೈಮ್ನು ಜಾಸ್ತಿ ಆಗಿತ್ತು, ಕೈನೂ ನುಸಾಕತ್ತಿದ್ವು ರೀ. ಹಂಗಾಗಿ ಚಕ್ಲಿ ಮಾಡೋದಾಗಲಿ ಮತ್ತು ಚೂಡಾಕೆಲ್ಲ ಸಿಕ್ಕಾಪಟ್ಟೆ ತಿರುಗಾಡ್ಬೇಕಾಗುತ್ತೆ ರೀ. ಯಾಕಂದ್ರೆ ಅವಕ್ಕೆಲ್ಲ ತಂಬ್ಲಾಗಿರ್ತಾವಲ್ಲ, ಅವು ಗರಿ ಗರಿ ಆಗೋ ಮಟ್ಟ ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗಾಗಿ ಕೈ ನುಸಾಕ ಸ್ಟಾರ್ಟ್ ಆಗಿತ್ತು. ನಾಳೆ ಮಾಡಿದ್ರೆ ಆಯ್ತು ಬಿಡು, ಬೆಳಗ್ಗೆ ಎದ್ದು ಇವತ್ತೇನು ಬೇಡಪ್ಪ ಅಂಥೇಳಿ ರೊಟ್ಟಿ ಮಾಡೋದು ಕ್ಯಾನ್ಸಲ್ ಮಾಡಿ ಹಿಟ್ಟೆಲ್ಲ ಚಾನ್ಸ್ ಇಡಾಕಂತೀನಿ ನೋಡ್ರಿ. ಇವತ್ತಿನ ಲಾಗ್ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಲಾಗ್ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟ ತನಕ ಲಾಗ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.